ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ಹೇಳಿದಂತಹ ಕೈವಲ್ಯ ಪದ್ಧತಿ, ಆ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ 19ನೆಯ ಪದ ಕೊನೆಯ ನುಡಿ ಒಂದೆರಡು ನುಡಿ ಹೇಳಬೇಕಾಗ್ತದೆ. ಏನು ಹೇಳ್ತಾ ಇದ್ದಾರೆ? ಬೇಡುವೆನು ಅಭವ ನಿಮ್ಮನ್ನು ಭವಭವದೋಳು ಮಾಡ್ಯಾನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಹೇಳ್ತಾರೆ. ಜಗತ್ತಿನ ಒಳಗೆ ಎಷ್ಟೇ ಜನ್ಮಗಳನ್ನು ಹುಟ್ಟಿ ಬರಲಿ ನಾನು, ಆದ್ರೆ ನನಗೆ ಒಂದನ್ನು ಕೊಡು, ಏನಂದ್ರೆ ಸುಗುಣ ಸಂತತಿ, ಸದ್ಗುಣಗಳನ್ನೇ ನನಗೆ ದಯಪಾಲಿಸಪ್ಪ ಅಂತ ಪರಮಾತ್ಮನ ಹತ್ರ ಭಕ್ತನಾದಂಥವ ಕೇಳ್ಕೊಳ್ಳುವಂಥದ್ದು. ಇಂದಿನ ಒಂದು ಕೊನೆಯ ನುಡಿಯಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ? 5ನೇ ನುಡಿಯಲ್ಲಿ ಧರೆಯೊಳತ್ಯಧಿಕವೆನಿಪ ಶಾಂತಿ ಮತವನು ಕರುಣ ವಿದ್ಯೆಗಳುಳ್ಳ ಗುರುಭಜನೆಯನು ಪರತರ ಮುಕುತಿ ತೋರುವ ಶಾಸ್ತ್ರವನ್ನು ಕಂತು ಹರಶಂಭು ಲಿಂಗ ನಿಮ್ಮಡಿಯ ಭಕ್ತಿಯನು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಧರೆಯೊಳತ್ಯಧಿಕ ನಿನ್ನೆ ವಿಷಯಗಳು ಬಂದವ. ಶಾಂತಿ ಮತ ಯಾವುದು ಅನ್ನುವಂಥದ್ದನ್ನು ನಿನ್ನೆ ಹೇಳಿದ್ದಾರೆ. ಕರುಣ ವಿದ್ಯೆಗಳುಳ್ಳ ಗುರು ಭಜನೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಕರುಣೆಯಿಂದ ಕೂಡಿದಂಥ ಗುರು ಭಜನೆ ಅಥವಾ ಗುರು ಹೆಂಗಿರ್ಬೇಕಂದ್ರೆ ಕರುಣೆಯಿಂದ ಕೂಡಿರ್ಬೇಕಾಗ್ತದೆ, ನಿರಾಸೆಯಿಂದ ಕೂಡಿರ್ಬೇಕಾಗ್ತದೆ. ಇವೆಲ್ಲ ಕೆಲವು ಗುರುಗಳ ಲಕ್ಷಣ ಇರ್ತವೆ. ಅಂಥ ಕರುಣೆಯಿಂದ ಕೂಡಿದಂಥ ಗುರು ಭಜನೆಯನ್ನು ನನಗೆ ದಯಪಾಲಿಸು, ಆತನ ಭಜನೆ ಮಾಡುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ನೋಡ್ರಿ ಇವೆಲ್ಲ ಸ್ತುತಿ ಮಾಡುವಂಥದ್ದು, ಇದನ್ನು ನನಗೆ ಕೊಡಪ್ಪ ಅಂತ ಅವರು ಕೇಳ್ಕೊಂಡ್ರು. ಮತ್ತು ಇವಾಗ ಪರತರ ಮುಕ್ತಿ ದೋರುವ ಶಾಸ್ತ್ರವನು ಅಂತ ಹೇಳ್ತಾರೆ. ಈಗ ಶ್ರೇಷ್ಠವಾದಂಥ ಮೋಕ್ಷವನ್ನು ಕೊಡುವಂಥದ್ದು ಯಾವುದು? ಅದಕ್ಕೆ ಜಗತ್ತಿನೊಳಗೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದ್ರ ನನಗೆ ಬೇಕಾಗುವಂಥದ್ದು ಯಾವುದಪ್ಪ ಅಂದ್ರೆ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದೇ ನನಗೆ ಕೊಡ. ಅಂಥದನ್ನು ಆ ಶಾಸ್ತ್ರವನ್ನೇ ನನಗೆ ಕೊಡು, ಅದನ್ನು ನಾನು ಬೇಡ್ತೀನಿ. ಬೇರೆ ಏನಿದ್ರೂ ನನಗೆ ಬೇಕಾಗಿಲ್ಲ. ಅದಕ್ಕೆ ಏನು ಹೇಳ್ತಾರೆ? ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ. ಬೇಕಾದಷ್ಟು ಜ್ಞಾನಗಳದಾವ, ಬೇಕಾದಷ್ಟು ವಿದ್ಯೆಗಳದಾವ, ಬೇಕಾದಷ್ಟು ವಿದ್ಯೆಗಳದಾವ. ಆದ್ರೆ ಆ ವಿದ್ಯೆಗಳು ತೊಗೊಂಡು ನಾನು ಏನು ಮಾಡಲಿ? ನನಗೆ ಎಂಥ ವಿದ್ಯೆ ಬೇಕು ಅಂತಂದ್ರೆ ನನ್ನ ಅಜ್ಞಾನದ ಮೂಲ ಬೇರನ್ನು ಕಿತ್ತಿ ಎಸೆಯುವಂಥದ್ದು ಬೇಕು. ನನಗೆ ದುಃಖದಿಂದ ಪಾರಾಗುವಂಥದ್ದು ಬೇಕು, ಅತ್ಯಂತ ಆನಂದ ಇರುವಂಥದ್ದು ನನಗೆ ಬೇಕಾಗ್ಯದ. ಅದು ಯಾಕಂದರೆ ಈ ಜನ್ಮದಲ್ಲಿ, ಮನುಷ್ಯನ ಜನ್ಮದಲ್ಲೇ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಅದ. ಹಾಗಾಗಿ ನಾನು ಇದನ್ನೇ ಬೇಡ್ತೀನಿ. ಅದಕ್ಕೆ ಇಲ್ಲಿ ಕೂಡ ಮೋಕ್ಷವನ್ನೇ ಕೊಡ್ತಕ್ಕಂಥ ಶಾಸ್ತ್ರವನ್ನು ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಇದು ಶ್ರೇಷ್ಠವಾದಂಥ ಮೋಕ್ಷವನ್ನು ನನಗೆ ಕೊಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾನೆ. ಶಾಸ್ತ್ರಗಳು ಭಾಳಷ್ಟು ಅದಾವಂತ ಹೇಳಿದ್ರಿ. ಆ ಶಾಸ್ತ್ರಗಳು ಯಾವುವು ಅಂದರೆ, ಶಾಸ್ತ್ರಗಳು ಭಾಳ ಅದಾವಂತ ಹೇಳಿದ್ರು ಅವರು. ಯಾವ ಶಾಸ್ತ್ರಗಳು ಪ್ರಶ್ನೆ ಬರ್ತದಲ್ಲ, ಭಾಳಷ್ಟು ಅದಾವ ಜಗತ್ತಿನೊಳಗೆ. ಈ ಚಾರ್ವಕ ಶಾಸ್ತ್ರ, ಬೌದ್ಧ ಶಾಸ್ತ್ರ, ಪೂರ್ವಮೀಮಾಂಸಕ ಶಾಸ್ತ್ರ, ನ್ಯಾಯಶಾಸ್ತ್ರ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಶೈವ ಸಿದ್ಧಾಂತ ಶಾಸ್ತ್ರ, ಇವೆಲ್ಲ ಮೋಕ್ಷವನ್ನು ಹೇಳುವಂಥವು. ಇವು ಕೂಡ ಏನು ಮಾಡ್ತಾವೆ? ಇವೆಲ್ಲನೂ ಮೋಕ್ಷನೇ ಹೇಳ್ತಾವೆ. ಈಗ ನಾವು ಗದ್ದಲಕ್ಕೆ ಬೀಳಬಾರ್ದು, ಹೌದಾ? ಇಲ್ಲರಿ ಅವರನ್ನು ಮೋಕ್ಷನೇ ಆಗ್ತಂತ ಹೇಳಕತ್ತಾರಲ್ರಿ ಅಂತ ಕೆಲವು ಸಲ ಹೇಳ್ಬೋದು. ಇವ್ರನ್ನು ಮೋಕ್ಷ ಅಂತ ಹೇಳ್ತಾರೆ, ಮತ್ತು ಅವನು ಮೋಕ್ಷ ಅಂತ ಹೇಳ್ತಾರಲ್ರಿ ಅಂತ ಹೇಳ್ಬೋದು. ಆದರೂ ಕೂಡ ಅವು ಮುಖ್ಯವಾದಂಥವಲ್ಲ. ಯಾಕಂದ್ರೆ ನನಗೇನು ಬೇಕಾಗ್ಯದ? ಮೋಕ್ಷವನ್ನು ಕೊಡುವಂಥದ್ದನ್ನೇ ನನಗೆ ಈ ಶಾಸ್ತ್ರ ಬೇಕಾಗ್ಯದ. ಹಾಗಾಗಿ ಶಾಸ್ತ್ರಗಳು ಇವೆಲ್ಲ ಭಾಳ ಅದಾವೆ, ಇಲ್ಲಂತ ಇಲ್ಲ. ಆದರೆ ಯಥಾರ್ಥವಾದಂಥ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥ ಇವು ಅಲ್ಲ.
ನೀವು ಹೇಳ್ಕೊಡಂಗಿಲ್ಲ. ಯಥಾರ್ಥವಾದ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಶಾಸ್ತ್ರಗಳು ಇವಲ್ಲ, ಇವು ಹೇಳಂಗಿಲ್ಲ ಅದನ್ನು. ಅಂದ್ರೆ ಚಾರ್ವಾಕ ಶಾಸ್ತ್ರದಾಗ ಏನು ಹೇಳ್ತಾರಪ್ಪ ಅಂದ್ರೆ, ಅವ್ರು ಏನು ಹೇಳ್ತಾರೆ ನೋಡ್ರಿ, ಚಾರ್ವಾಕದ ಮತದ ಒಳಗೆ ಅಥವಾ ಆ ಶಾಸ್ತ್ರ ಏನು ಹೇಳ್ತದ, ಚಾರ್ವಾಕರ ಶಾಸ್ತ್ರ ಏನು ಹೇಳ್ತಂದ್ರೆ ದೇಹ ಆತ್ಮ, ದೇಹ ಮತ್ತು ದೇಹವೇ ಆತ್ಮ ಅಂತ ಹೇಳ್ತಾರೆ ಅವರು. ಚಾರ್ವಾಕ ಮತದಾಗ ಏನು ಹೇಳ್ತಾರೆ, ಚಾರ್ವಾಕ ಶಾಸ್ತ್ರದಾಗ ಏನು ಹೇಳ್ತಾರೆ, ಈ ದೇಹವೇ ಆತ್ಮ ಐತಿ ನೋಡಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಸುಖವೇ ಸ್ವರ್ಗ ಅಂತ ಹೇಳ್ತಾರೆ ಅವರು. ಸುಖ ಅನ್ನುವಂಥದ್ದು ಸ್ವರ್ಗ ಐತೆ, ಈ ದೇಹವೇ ಆತ್ಮ ಅದಂತ ಅವ್ರು ಚಾರ್ವಾಕ ಮತದವ್ರು ಹೇಳ್ತಾರೆ. ಮತ್ತು ದುಃಖವೇ ನರಕದ, ಮರಣವೇ ಮೋಕ್ಷ ಅಂತ ಇವ್ರು ಹೇಳ್ತಾರೆ ಚಾರ್ವಾಕ ಮತದವರು. ಅಂದರೆ ಚಾರ್ವಾಕ ಶಾಸ್ತ್ರ ಇದನ್ನು ಹೇಳ್ತದೆ. ಅದಕ್ಕೆ ಈ ಮರಣವೇ ಮೋಕ್ಷ ಅಂತ ಹೇಳಿದ್ರೆ ಪುನಃ ದೇಹದ ಉತ್ಪತ್ತಿ ಆಗಬಾರ್ದಾಗಿತ್ತು. ಸತ್ತ ಮೇಲೆ ಎಲ್ಲರೂ ಮೋಕ್ಷವನ್ನು ಹೊಂದಿಬಿಡ್ಬೇಕಾಗಿತ್ತು, ಮತ್ತು ಹುಟ್ಟಿ ಬರಬಾರ್ದಾಗಿತ್ತು ಅಂತ ಈ ರೀತಿ ಉತ್ಪತ್ತಿ ಆಗಬಾರ್ದು. ಆಗ್ತದಂತಂದ್ರೆ ಅದರಿಂದ ಚಾರ್ವಾಕರ ಒಂದು ಶಾಸ್ತ್ರ ಏನೈತೆ ಯಥಾರ್ಥವಾದಂಥ ಮೋಕ್ಷವನ್ನು ಹೇಳುವಂಥದ್ದಲ್ಲ, ಯಥಾರ್ಥವಾದ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥದ್ದು ಅದಲ್ಲ. ಅದಕ್ಕೆ ಮತ್ತು ಇನ್ನು ಬೌದ್ಧ ಶಾಸ್ತ್ರ ಏನು ಹೇಳ್ತದೆ ಅಂತಂದ್ರೆ, ಉತ್ತರೋತ್ತರ ಆಕಾಶ ಗಮನವೇ ಮೋಕ್ಷ ಅಂತ ಹೇಳ್ತಾರೆ ಅವರು. ಅವರಿಗೆ ಗಮನದಲ್ಲಿ ಶಾಂತಿಯೇ ಪ್ರಾಪ್ತಿ ಆಗೋದಿಲ್ಲ, ಅದೇ ಉಸಿರಾಟಕ್ಕೆ ತೊಗೊಳ್ಳೋದು ಬಿಡೋದು ಈ ಥರ ಈ ರೀತಿ ಮಾಡೋದ್ರಿಂದ ಎಂತದ ಆಕಾಶ ಗಮನವೇ ಮೋಕ್ಷ ಅಂತ ಹೇಳ್ತಾರೆ ಅವ್ರು. ಹಿಂಗೆ ಉತ್ತರೋತ್ತರ ಒಂದು ಆಕಾಶ ಗಮನವೇ ಮೋಕ್ಷ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಇವನಿಗೆ ಗಮನದಲ್ಲಿ ಶಾಂತಿ ಇರೋದಿಲ್ಲ, ಇದೇನು ಗಮನ ಮಾಡುವಂಥದ್ದು ಅದರಲ್ಲಿ ಇದಕ್ಕೆ ಶಾಂತಿ ಇರೋಂಗಿಲ್ಲ. ಅದರಿಂದ ಇದಾದರೂ ಕೂಡ ಯೋಗ್ಯ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥದ್ದು ಅಲ್ಲ. ಮತ್ತು ಪೂರ್ವ ಮೀಮಾಂಸಕರು ಕೂಡ ಇವರು ಶಾಸ್ತ್ರ ಹೇಳ್ತಾರೆ, ಇವರು ಕೂಡ ಶಾಸ್ತ್ರ ಅದು ಇವ್ರದನ್ನು. ಆದರೆ ಇವ್ರು ಏನು ಹೇಳ್ತಾರೆ ಅಂದ್ರೆ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಯ ಮೋಕ್ಷ ಅಂತ ಇವ್ರು ಹೇಳ್ತಾರೆ ನೋಡ್ರಿ. ಇವ್ರೇನು ಹೇಳ್ತಾರೆ, ಪೂರ್ವ ಮೀಮಾಂಸಕರು ಏನು ಹೇಳ್ತಾರೆ, ಈ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಯೇ ಮೋಕ್ಷ ಅಂತ ಇವ್ರು ಹೇಳ್ತಾರೆ. ಅದಕ್ಕೇನು ಹೇಳ್ಯಾರ ಇಲ್ಲಿ, ಕ್ಷೀಣೆ ಪುಣ್ಯ ಮೃತ್ಯು ಲೋಕಂ ವಿಶಂತಿ ಅಂತ ಹೇಳ್ತಾರೆ. ಮತ್ತು ಯಾವಾಗ ನೀನು ಪುಣ್ಯ ತೀರಿತು ಅಂತಂದ್ರೆ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಈ ರೀತಿ ಶ್ರುತಿ ಪ್ರಮಾಣ ಐತಿದು ಏನು, ಮತ್ತು ಪುಣ್ಯ ತೀರಿದ ಮೇಲೆ ಕ್ಷೀಣೆ ಪುಣ್ಯ ಮೃತ್ಯು ಲೋಕಂ ವಿಶಂತಿ ಅಂತೇಳಿ, ಮತ್ತು ಯಾವಾಗ ಅಲ್ಲಿ ಸ್ವರ್ಗದಲ್ಲಿ ಇದ್ದರೂ ಕೂಡ ಯಾವಾಗ ನಮ್ಮ ಪುಣ್ಯ ಮುಗೀತದ ಅವಾಗ ಮತ್ತೆ ತಿರ್ಗಿ ಮರ್ತ್ಯ ಲೋಕಕ್ಕೆ ಬರಬೇಕಾಗ್ತದೆ. ಇದು ಶ್ರುತಿ ಪ್ರಮಾಣ. ಇದಕ್ಕೆ ಅನುಗುಣವಾಗಿ ಈ ಸ್ವರ್ಗಾದಿ ಲೋಕಗಳೇ ಮುಕ್ತಿ ಅಂತ ಅನ್ನುವಂಥದ್ದು ಇದು ತಪ್ಪಾಗ್ತದೆ, ಹಂಗೆ ಅನ್ನಕ್ಕೆ ಬರೋಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಅದರಿಂದ ಇದು ಕೂಡ ಯಥಾರ್ಥವಾದ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥದ್ದಲ್ಲ ಪೂರ್ವ ಮೀಮಾಂಸಕರ ಒಂದು ಶಾಸ್ತ್ರ. ಮತ್ತು ನ್ಯಾಯಶಾಸ್ತ್ರ ಏನು ಹೇಳ್ತದೆ ಅಂದರೆ 21 ದುಃಖಗಳ ನಿವೃತ್ತಿ ಮೋಕ್ಷ ಅಂತ ಹೇಳ್ತದೆ. ನ್ಯಾಯಶಾಸ್ತ್ರ ಏನು ಹೇಳ್ತದೆ, 21 ದುಃಖಗಳೇನು ಅದಾವ ಅದ್ರ ನಿವೃತ್ತಿಯೇ ಮೋಕ್ಷ ಅಂತ ಹೇಳ್ತದೆ. ಆದ್ರೆ ಆ ದುಃಖದ ನಿವೃತ್ತಿ ಹೇಳಿದರೆ ಅದರ ಸುಖದ ಪ್ರಾಪ್ತಿ ಹೇಳಿಲ್ಲ ನ್ಯಾಯಶಾಸ್ತ್ರದಲ್ಲಿ. ನ್ಯಾಯಶಾಸ್ತ್ರದವ್ರು ಅವ್ರಿಗೆ ಹೇಳಲಿಲ್ಲ. ಅದಕ್ಕೆ ಇಲ್ಲಿ ಕೂಡ ಇಲ್ಲಿ ಅದರಿಂದ ನ್ಯಾಯಶಾಸ್ತ್ರವಾದರೂ ಕೂಡ ಯೋಗ್ಯವಾದಂಥ ಮೋಕ್ಷ ಪ್ರತಿಪಾದನೆ ಮಾಡುವಂಥ ಒಂದು ವಿಚಾರ ಇಲ್ಲ ಅಲ್ಲಿ ಕೂಡ ನ್ಯಾಯಶಾಸ್ತ್ರದಲ್ಲಿ. ಅದು ಯಾಕಂದರೆ ಇಲ್ಲಿ ಕೂಡ ಇನ್ನು ಸಾಂಖ್ಯಶಾಸ್ತ್ರದವ್ರು ಹೇಳ್ತಾರೆ, ಇವರು ಸಾಂಖ್ಯಶಾಸ್ತ್ರದ ತ್ರಿತಾಪಗಳ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತ ಏನು 3 ಏನು ಇದ್ದಾವ ತಾಪಗಳು ಅದಾವಲ್ಲ, ತ್ರಿತಾಪಗಳು, ಇದನ್ನು ನಿವೃತ್ತಿ ಮಾಡ್ಕೊಂಡು ಮೋಕ್ಷ ಅಂತ ಅವ್ರು ಹೇಳ್ತಾರೆ ಸಾಂಖ್ಯರು. ಅದಕ್ಕೆ ಇವೆಲ್ಲಗಳಿಗೆ ಮೂಲ ಕಾರಣವಾದಂಥದ್ದು ಯಾವುದಪ್ಪ ಅಂದ್ರೆ ಅಜ್ಞಾನದ ನಿವೃತ್ತಿ ಇವರು ಹೇಳಿಲ್ಲ. ಬರೀ ಮೇಲೆ ಈ ಆಧ್ಯಾತ್ಮಿಕ ದುಃಖ ಆದಿ ಭೌತಿಕ ದುಃಖ ಆದಿ ದೈವಿಕ ದುಃಖ ಇವು ಭಾಳಷ್ಟು ತ್ರಿತಾಪಗಳು ಮನುಷ್ಯನಿಗಿರುವಂಥದ್ದು. ಆದರೆ ಇದನ್ನು ನಿವೃತ್ತಿನೇ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಆದರೆ ಇದಕ್ಕೆ ಕಾರಣ ಆಗಿರುವಂಥದ್ದು ಅಜ್ಞಾನದ ನಿವೃತ್ತಿ ಅವ್ರು ಹೇಳಿಲ್ಲ ಸಾಂಖ್ಯರು. ಅದಕ್ಕೆ ಇವುಗಳಿಗೆ ಮೂಲ ಕಾರಣವಂಥ ಅಜ್ಞಾನ ನಿವೃತ್ತಿ ಹೇಳಿಲ್ಲ. ಅದರಿಂದ ಇದಾದರೂ ಕೂಡ ಯೋಗ್ಯ ಮೋಕ್ಷವನ್ನು ಪ್ರತಿಪಾದನೆ ಮಾಡಿಲ್ಲ. ಇದು ಕೂಡ ಯೋಗ್ಯವಾದಂಥ ಒಂದು ಯಥಾರ್ಥವಾದಂಥ ಜ್ಞಾನವನ್ನು ಇವರು ಕೂಡ ಹೇಳಿಲ್ಲ. ಮತ್ತು ಯೋಗಶಾಸ್ತ್ರ ಏನು ಹೇಳ್ತದೆ, ಯೋಗಶಾಸ್ತ್ರದಿಂದ ಮೋಕ್ಷ ಆಗ್ತದೆ ಏನ್ರಿ ಅಂದ್ರೆ ಅದು ಕೂಡ ಕರೆಕ್ಟಾಗಿ ಹೇಳಿಲ್ಲ. ಅಲ್ಲಿ ಕೂಡ ಯಥಾರ್ಥವಾದ ಮೋಕ್ಷ ಆಗಂಗಿಲ್ಲ. ಯಾಕಂತಂದರೆ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇವು ಅಷ್ಟಾಂಗಗಳನ್ನು ನೋಡ್ರಿ, ಅಷ್ಟಾಂಗಗಳಿಂದ ಪರಮಾತ್ಮನಲ್ಲಿ ಮನಸ್ಸು ಲಯ ಹೊಂದುವುದೇ ಮೋಕ್ಷ ಅಂತ ಅವ್ರು ಹೇಳ್ತಾರೆ.
ಯಾವುದು ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಇವು ಅಷ್ಟಾಂಗ ಯೋಗಗಳು ಹೇಳ್ತಾರಲ್ಲ, ಇದನ್ನು ಮಾಡ್ತಾ 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 ಬಂದು ಮನಸ್ಸು ಪರಮಾತ್ಮನಲ್ಲಿ ಲಯ ಹೊಂದುತ್ತದಲ್ಲ ಅದು ಮೋಕ್ಷ ಅಂತ ಇವರು ಯಾರು ಹೇಳ್ತಾರೆ? ಯೋಗಶಾಸ್ತ್ರದವ್ರು ಹೇಳ್ತಾರೆ. ಅದಕ್ಕೆ ಇದು ಯೋಗ್ಯ, ಇದು ಕೂಡ ಯೋಗ್ಯ ಒಂದು ಪ್ರತಿಪಾದನೆ ಮಾಡುವುದಿಲ್ಲ. ಯಾಕಂದ್ರೆ ಜೀವ ಬ್ರಹ್ಮರ ಏಕತ್ವದ ಒಂದು ನಿಶ್ಚಯವಾದಂಥ ಜ್ಞಾನ ಇವರಿಗಿರಂಗಿಲ್ಲ. ಜೀವ ಮತ್ತು ಅಲ್ಲಿ ಮನಸ್ಸು ಬರೇ ಮನಸ್ಸು ಲಯ ಆದಂತ ಹೇಳ್ತಾರೆ, ಲಯ ಆಗ್ಯದಂತ ಹೇಳ್ತಾರೆ. ಅದು ಎಷ್ಟೊತ್ತಂದ್ರೆ ಒಂದು ಸ್ವಲ್ಪ ಮತ್ತು ಅವರು ಏನಂದ್ರೆ ಜೀವ ಒಂದು ಪರಮರ ಏಕತ್ವದ ಬಗ್ಗೆ ಅವರಿಗೆ ಅದು ಜ್ಞಾನ ಇರೋಂಗಿಲ್ಲ. ಮತ್ತು ಜಗತ್ತಿನ ಸತ್ಯತ್ವದ ಮತಿ ಅವರಿಗೆ ನಿವೃತ್ತಿ ಆಗಿರೋಂಗಿಲ್ಲ. ಯಾವುದಲ್ಲಿ ಯೋಗಶಾಸ್ತ್ರದಲ್ಲಿ ಏನು ಮನಸ್ಸು ಪರಮಾತ್ಮನ ಲಯ ಮಾಡೋದೇ ಮೋಕ್ಷ ಅಂತ ಹೇಳ್ತಾರಲ್ಲ, ಅದು ಪರಮಾತ್ಮ ಮತ್ತು ಜೀವಾತ್ಮ ಏಕತ್ವದ ಬಗ್ಗೆ ಅದು ಹೇಳಿರೋಂಗಿಲ್ಲ. ಹಂಗಾಗಿ ಇವರಿಗೆ ಅದ್ರ ಬಗ್ಗೆ ಜ್ಞಾನ ಇರೋಂಗಿಲ್ಲ. ಮತ್ತು ಜಗತ್ತಿನ ಒಂದು ಸತ್ಯ ಆದಂತಲೇ ಮತಿ ಇರ್ತದೆ, ಬುದ್ಧಿ ಇರ್ತದೆ ಅವ್ರ ಹತ್ರ. ಆದರೆ ಜಗತ್ತಿನ ಒಂದು ನಿವೃತ್ತಿ ಬಗ್ಗೆ ಹೇಳಿರಂಗಿಲ್ಲ ಅವರು ಯೋಗಶಾಸ್ತ್ರದವರು. ಅದಕ್ಕೆ ಇಲ್ಲಿ ಕೂಡ ಅಲ್ಲಿ ಕೂಡ ಯಥಾರ್ಥವಾದಂಥ ಮೋಕ್ಷ ಸ್ಥಿತಿ ಆಗಂಗಿಲ್ಲ. ಮತ್ತು ಶೈವ ಸಿದ್ಧಾಂತ ಶಾಸ್ತ್ರ ಏನು ಹೇಳ್ತದಪ್ಪ ಅಂತಂದ್ರೆ, ಶಿವನ ಸಮಾನ ಶಿವನಾಗುವುದೇ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಈ ಶಿವ ಅದಾನಪ್ಪ, ನೀನು ಶಿವನ ಸಮಾನ ಇದ್ದೀರಿ, ಶಿವನಂಗೆ ನೀನು ಆಗ್ತಿದೆ ಅಂತ ಹೇಳುವಂಥದ್ದು ಅವರು ಪ್ರತಿಪಾದನೆ ಮಾಡ್ತಾರೆ. ಅವರು ಈಗ ಶಿವ ಅದಾನ, ಶಿವನಂಗೆ ನೀನಿದೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಶಿವನಂಗೆ ನೀನಾಗುವಂಥದ್ದೇ ಮೋಕ್ಷ ಅಂತ ಪ್ರತಿಪಾದನೆ ಮಾಡ್ತಾರೆ ಅವರು. ಈ ಸಿದ್ಧಾಂತ ಮತದಲ್ಲಿ ಕೂಡ ಏನಾಗ್ತದೆ, ಸಜಾತಿಯ ಭೇದ ಉಳಿಯುವಂಥದ್ದು ಆಗ್ತದೆ ಇಲ್ಲಿ. ಈಗ ಮನುಷ್ಯರು ಅದೀವಲ್ಲ, ಸಜಾತಿ ಭೇದ ಅಂದ್ರೇನು? ಈಗ ನಾವು ಮನುಷ್ಯರೇ, ನನ್ನಂಗೆ ಇನ್ನೊಬ್ಬರು ಮನುಷ್ಯರು, ಅದು ಸಜಾತಿ ಅಂತ ಅನಿಸ್ಕೊಳ್ತದೆ. ಆ ರೀತಿ ಶಿವ ಒಬ್ಬವಾದಾನೆ, ಶಿವನಂಗೆ ನೀನಿದೆ ಅಂತಂದರೆ ಇಲ್ಲಿ ಸಜಾತಿ ಭೇದದ ಬಗ್ಗೆ ಏನಾಗ್ತದೆ, ಆ ಭೇದ ಉಳಿಯುವಂಥದ್ದು ಆಗ್ತದೆ ಇಲ್ಲಿ. ಹಂಗಾಗಿ ಇಲ್ಲಿ ಕೂಡ ಅದರಿಂದ ಶೈವ ಸಿದ್ಧಾಂತ ಶಾಸ್ತ್ರ ಕೂಡ ಇದು ಯೋಗ್ಯ ಅಂದ್ರೆ ಇದು ಸಹ ಯೋಗ್ಯ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥದ್ದಲ್ಲ. ಮತ್ತು ವೇದಾಂತ ಶಾಸ್ತ್ರ ಹಲೋ ಅಂದ್ರೆ ಇವರು ಶಿವನೇ ನೀನಿದ್ದೆ ಅಂತ ಹೇಳಲ್ರಿ, ಅವರ ಶಿವನ ಸಮಾನ ಇದ್ದೆ ಅಂದ್ರಲ್ರಿ ಅವರ. ಶಿವನ ಸಮಾನ ಇದ್ದಿ ಅಂತ ಹೇಳ್ತಾರೆ ಶೈವ ಸಿದ್ಧಾಂತ ಶಾಸ್ತ್ರದಲ್ಲಿ. ಅದಕ್ಕೆ ಅದು ಹಂಗೆ ಬರಂಗಿಲ್ಲ. ಯಾಕಂದ್ರೆ ಸಜಾತಿ ಭೇದ ಅಲ್ಲಿ ಉಳ್ಕೊಂಡು ಬಿಡ್ತದಲ್ಲ, ಇದು ಅಭೇದ ಆಗುದಲ್ರಿ ಅವರ. ಅಭೇದ ಆಗಲ್ಲ, ಭೇದ ಆಗ್ತದ. ಹಂಗಾಗಿ ಅಲ್ಲಿ ಅದು ಅಷ್ಟು ಸೂಕ್ತ ಆಗಂಗಿಲ್ಲ. ಅಲ್ಲಿ ಅಲ್ಲಿ ಏನಂದ್ರೆ ಸಜಾತಿ ಭೇದ ಇನ್ನೂ ಉಳ್ಕೊಂಡದ ಅಲ್ಲಿ ಇದ್ದದಕ್ಕಾಗಿ ಅಲ್ಲಿ ಎರಡಾಗ್ತದೆ. ಅದಕ್ಕೆ ಅಲ್ಲಿ ಅದು ಒಪ್ಪಂಗಿಲ್ಲ, ಅದು ಯಥಾರ್ಥವಾದ ಮೋಕ್ಷವನ್ನು ಕೊಡುವಂಥದ್ದಲ್ಲ. ಅದಕ್ಕೆ ಇನ್ನು ವೇದಾಂತ ಶಾಸ್ತ್ರದಲ್ಲಿ ಅಂತಂದ್ರೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಏನಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಪ್ರತಿಪಾದನೆ ಮಾಡ್ತದೆ ವೇದಾಂತ. ಇದು ಮಾತ್ರ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತದೆ. ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಆ ಪರಮಾತ್ಮ ಜೀವಾತ್ಮ ಒಂದೇ ಇರುವಂಥದ್ದು, ವೇದಾಂತ ಹೇಳುವಂಥದ್ದು ಒಂದೇ. ಆತನೇ ಈತ, ಈತನೇ ಆತ. ತಿಳಿಲಾರ್ದಾಗ ಜೀವಾತ್ಮ ಅನ್ಸ್ಕೊಂಡ, ತಿಳಿದಾಗ ಪರಮಾತ್ಮ ಈತನೇ ಆಗುವಂಥದ್ದು ವೇದಾಂತ ಹೇಳುವಂಥದ್ದು, ವೇದಾಂತದಲ್ಲಿ ಹೇಳುವಂಥದ್ದು. ಇದು ಶ್ರೇಷ್ಠ ಅಂತ ಹೇಳಿಸ್ಕೊಳ್ತದೆ. ಆದ್ರೆ ಇಂಥ ಮೋಕ್ಷನ ಪ್ರತಿಪಾದನೆ ಮಾಡ್ತಕ್ಕಂಥವು ಏನಂತಂದ್ರೆ 18 ಪ್ರಸ್ಥಾನಗಳದಾವ ಅಂತ ಹೇಳ್ತಾರೆ ಅವರು. ಶ್ರೇಷ್ಠವಾದಂಥ ಒಂದು ಈ ಮೋಕ್ಷದ ಸ್ಥಿತಿಯನ್ನು ಪ್ರತಿಪಾದನೆ ಮಾಡುವಂಥವು ಯಾಕಂದರೆ 18 ಪ್ರಸ್ಥಾನಗಳದಾವ. ಅವುಗಳಲ್ಲಿ ಪ್ರಸ್ಥಾನತ್ರಯಗಳು ಮುಖ್ಯ. 18 ಪ್ರಸ್ಥಾನಗಳದಾವ ಅಂತ ಹೇಳ್ತಾರೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಅವುಗಳಲ್ಲಿ ಪ್ರಸ್ಥಾನತ್ರಯಗಳು ಮುಖ್ಯ ಇರುವಂಥವು. ಅವು ಯಾವ ಅಂತಂದರೆ ಪ್ರಸ್ಥಾನತ್ರಯಗಳು ನಾವು ಹೇಳ್ತೀವಿ ನೋಡ್ರಿ ಮಧ್ಯೆ ಯಾವಾಗಾದರೂ ಬಂದಾಗ, ಈ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳು ಇವು ಶ್ರೇಷ್ಠವಾದಂಥ ಯಥಾರ್ಥವಾದಂಥ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥ ಇವು ವಿಚಾರಗಳು. ಅದಕ್ಕೆ ಇಲ್ಲಿ ಪ್ರಸ್ಥಾನತ್ರಯಗಳು, ಬ್ರಹ್ಮಸೂತ್ರ. ಅದಕ್ಕೆ ಒಬ್ಬ ಗುರು ಹೇಳ್ತಾ ಇದ್ದಾನಂತಂದರೆ ಇಲ್ಲಿ ಏನು ಇರಬೇಕಪ್ಪ ಅಂತಂತಂದ್ರೆ ಈ ಪ್ರಸ್ಥಾನತ್ರಯಗಳು ಇರಬೇಕು. ಇದರ ಆಧಾರದ ಮೇಲೆ, ಪ್ರಸ್ಥಾನತ್ರಯದ ಆಧಾರದ ಮೇಲೆ ಆತ ಹೇಳಬೇಕು. ಏನು ಹೇಳಬೇಕು ಅಂತಂದ್ರೆ ಯಾವುದು ಆಧಾರ ಪ್ರಮಾಣ ಯಾವುದು ಇರಬೇಕಪ್ಪ ಅಂತಂದ್ರೆ ಅದೇ ಇಲ್ಲಿ ಭಗವದ್ಗೀತೆ ಆಧಾರನೇ ಇರಬೇಕು, ಬ್ರಹ್ಮಸೂತ್ರದನ ಆಧಾರನೇ ಇರಬೇಕು, ಉಪನಿಷತ್ತುಗಳ ಆಧಾರನೇ ಇರಬೇಕು. ಇದು ಇಟ್ಕೊಂಡು ಸದ್ಗುರುನಂತ ಹೇಳಬೇಕಾಗ್ತದೆ. ಈಗ ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲ
ದಿತರಂಗಳಲ್ಲಿ ಭೇದಿಸಲುಂಟೆ ಬರಿದೆ ಅಂತ ಹೇಳ್ತಾರಲ್ಲ, ಶ್ರುತಿ ಗುರುಗಳ ಅಂತ ತಗೊಳ್ತಾರೆ. ಅದಕ್ಕೊಬ್ಬ ಗುರು ಏನಾದರೂ ಹೇಳಬೇಕಾಗಿತ್ತಂದ್ರೆ ಇವುಗಳನ್ನು ಆಧಾರ ಇಟ್ಕೊಂಡು ಹೇಳಬೇಕಾಗ್ತದೆ. ಹಂಗಿದ್ರೆ ನಾವು ಎಲ್ಲರೂ ನಂಬತಕ್ಕಂಥದ್ದು. ಈಗ ನಾವು ಏನಾದರೂ ಹೇಳ್ತೀವಿ ಅಂತಂದ್ರೆ ನೀವು ಕೇಳೋಕೆ ಗಂಟೆ ತಿಂದಿರೇನು? ಇಲ್ಲಲ್ಲ. ಯಾರೇ ಆಗಲಿ ನಮಗೆ ಅನುಭವ ಆಗ್ಯದ್ರಿ, ನಮಗೆ ಹಿಂಗಾಗ್ಯದ್ರಿ ಹಂಗಾಗ್ಯದ್ರಿ ನೀವ್ಯಾಕೆ ಕೇಳಬೇಕು? ಅಲ್ಲಿ ಪ್ರಮಾಣಗಳು ಇರಬೇಕು. ಈ ಪ್ರಸ್ಥಾನತ್ರಯಗಳ ಒಂದು ಪ್ರಮಾಣ ಇರಬೇಕು. ಅದಕ್ಕೆ ಇದರಲ್ಲಿ ಭಾಳ ಶ್ರೇಷ್ಠವಾದಂಥ ವಿಚಾರಗಳು ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳು, ಇವುಗಳಿಗೆ ಅನೇಕರು ಭಾಷೆ ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಇವು ತಮಗೆ ಅನಿಸಿಕೆ ಪ್ರಕಾರ ಅದಕ್ಕೆ ಸ್ಮೃತಿ ಪ್ರಮಾಣ ಅಂತ ಹೇಳ್ತಾರಲ್ಲ. ಶ್ರುತಿ ಅಂತಂದ್ರೆ ಡೈರೆಕ್ಟ್ ಭಗವಂತನ ವಾಣಿ ಅದು. ಉಪನಿಷತ್ತುಗಳು ಅದು ಶ್ರುತಿ ಅಂದರೆ ಭಗವಂತನ ವಾಣಿ. ಸ್ಮೃತಿ ಅಂದ್ರೆ ಅದನ್ನು ಓದ್ಕೊಂಡು ತಿಳ್ಕೊಂಡು ನಮ್ಮ ಅನುಭವದ ಪ್ರಕಾರ ಬರೆದದ್ದು ಸ್ಮೃತಿ ಇರ್ತದೆ. ಆ ಸ್ಮೃತಿಯಲ್ಲಿ ನಾನಾ ಋಷಿ ಮುನಿಗಳು ತಮಗೆ ಅನುಭವದ ಪ್ರಕಾರ ಬರೆದಿರ್ತಾರೆ ಸ್ಮೃತಿ ಒಳಗೆ. ಸ್ಮೃತಿ ಒಳಗೆ ತಮಗೇನು ಅನುಭವ ಪ್ರಕಾರ ಅದನ್ನು ಬರೆದಿರ್ತಾರೆ. ಅದರಲ್ಲಿ ಕೂಡ ಇದರಲ್ಲಿ ಉಪನಿಷತ್ತುಗಳು ಇವುಗಳಿಗೆ ಕೂಡ ಈ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಇವುಗಳು ತಮಗೆ ಹೆಂಗೆ ಅನ್ನಿಸ್ತದ ಹಂಗೆ ಈ ಋಷಿ ಮುನಿಗಳು ತಮ್ಮ ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಶ್ರೀಮದ್ ಶಂಕರಾಚಾರ್ಯರು ಬರೆದಂಥ ಭಾಷೆ ಏನೈತೆ ಅದು ಬಹಳ ಶ್ರೇಷ್ಠವಾದಂಥದ್ದು. ಅದ್ವೈತದ ಬಗ್ಗೆ ಬರೆದಂಥದ್ದು ಇದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಇಂಥ ಶಾಸ್ತ್ರಗಳನ್ನು ನನಗೆ ಕೊಡು ಅಂತ ಕೇಳಿಕೊಳ್ಳುತ್ತಾನೆ. ಅದರಲ್ಲಿ ನಾನಾ ರೀತಿಯಿಂದ ಈಗ ಭಗವದ್ಗೀತೆ ಕೂಡ ಅಲ್ಲಿ ನಾನಾ ರೀತಿಯಿಂದ ಬರೆದಿದ್ದಾರೆ. ತಮಗೇನು ಅನ್ನಿಸ್ತದೋ ಅದನ್ನು ಬರೆದಿದ್ದಾರೆ. ಅಲ್ಲಿ ದ್ವೈತದ ಬಗ್ಗೆನೂ ಬರೆದಾರ, ಎಲ್ಲ ಥರನೂ ಬರೆದಿರ್ತಾರೆ. ಹಂಗಾಗಿ ಇವೆಲ್ಲವುಗಳಿಗೆ ಶ್ರೇಷ್ಠವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಶಂಕರಾಚಾರ್ಯರು ಬರೆದಂಥ ಅವ್ರ ಭಾಷ್ಯವನ್ನು ಬರೆದಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಇಂಥ ಶಾಸ್ತ್ರವನ್ನು ನನಗೆ ದಯಪಾಲಿಸಪ್ಪ ಅಂತ ಕೇಳ್ಕೊಳ್ತಾರೆ ಅವರು. ಶ್ರೇಷ್ಠವಾಗಿರುವಂಥದ್ದನ್ನು ನನಗೆ ದಯಪಾಲಿಸು ಅಂತ ಹೇಳ್ತಾರೆ ಅವರು. ಮತ್ತು ಇನ್ನೊಂದು ಕಂತುಹರ ಶಂಭುಲಿಂಗ ನಿಮ್ಮಡಿಯ ಭಕ್ತಿಯೇನು ನೋಡ್ರಿ ಎಷ್ಟು ಅದ್ಭುತವಾಗಿ ಕೇಳ್ಕೊಳತನತ. ಕಂತುಹರ ನೋಡ್ರಿ ನಿಮ್ಮಡಿಯ ಭಕ್ತಿಯೇನು ಅಂತ ಹೇಳ್ತಾರೆ ಅವರು. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕಂತುಹರ ಅಂತಂದ್ರು ಕೂಡ ಹರ ಶಂಭುಲಿಂಗ, ಯಾಕಂದ್ರೆ ಪರತರ ಮುಕ್ತಿ ದೋರುವ ಶಾಸ್ತ್ರವನ್ನು ಹರ ಶಂಭುಲಿಂಗ ನಿಮ್ಮಡಿಯ ಭಕ್ತಿಯೇನು ಅಂತ ಹೇಳುವಂಥದ್ದು. ಇಲ್ಲಿ ಕಂತುಹರ ಶಂಭುಲಿಂಗ ನಿಮ್ಮಡಿಯ ಭಕ್ತಿ ಏನಂತಂದ್ರೆ ಮನ್ಮಥನನ್ನು ಸಂಹಾರ ಮಾಡಿದಂಥ ಪರಮಾತ್ಮನೇ. ಅದ್ಭುತವಾಗಿ ಇಲ್ಲಿ ಕೂಡ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಅಂತಂದರೆ ಈ ಮನ್ಮಥ ಕಂತುಹರ ಅಂದರೆ ಮನ್ಮಥನ ಸಂಹಾರ ಮಾಡಿದಂಥ ಪರಮಾತ್ಮ, ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಅದಕ್ಕೆ ಖರೆ ಭಕ್ತಿನೇ ಇರಲಿಲ್ಲ ಅಂದ್ರೆ ಏನು ಮಾಡೋದು ಅಲ್ಲ. ಇದು ಮುಖ್ಯವಾಗಿರುವಂಥದ್ದು. ನಿಮ್ಮ ಪಾದಕಮಲಗಳಲ್ಲಿ ನಾನು ಭಕ್ತಿಯನ್ನೇ ಬೇಡ್ತೀನಪ್ಪ ಅಂತ ಕೇಳ್ತಾನದ. ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರ ಅಂತಂದ್ರೆ ಪರಮಾತ್ಮ ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಕೊಡು. ನೀನು ಅನ್ಬಹುದು ಖರೇನೆ ನೋಡ್ರಿ. ಮುಖ್ಯವಾಗಿ ಇದು ಭಾಳ ಮುಖ್ಯ. ನಿಮ್ಮ ಪಾದಕಮಲಗಳಲ್ಲಿ ನನಗೆ ಭಕ್ತಿಯನ್ನು ಕೊಡು. ಅದು ಯಾಕೆ ಎಷ್ಟೋ ಜನ ದೇವತೆಗಳು ಅದಾರಲ್ಲ ನೋಡ್ರಿ. ಅದಕ್ಕೆ ಜಗತ್ತಿನೊಳಗೆ ಇದು ಒಂದು ಮಾತು ಬಂತು. ಫಸ್ಟಿಗೆ ಹೋದಾಗ ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಕ್ರಮಶಾಸ್ತ್ರ ಯಾಕೆ ಇದನ್ನು ಮಿಸ್ ಮಾಡ್ಕೊಳ್ಳೋದೇನ ನಾವು ಇದನ್ನೆಲ್ಲ ಕೇಳಬೇಕು. ಇವೆಲ್ಲ ನಮ್ಮ ಬಲ್ಲಿ ಉಳ್ಕೊಂಡ್ಬಿಡ್ತಾವೆ. ಮನೆಗೇನು ಆಳು ಹೋಳು ಅಂತೇಳ್ಬಿಟ್ಟು ಏನೋ ಒಂದು ಕಾಳು ಕಡಿಗಳನ್ನು ಇಟ್ಟಿರ್ತೀವಿ, ಎಲ್ಲೆಲ್ಲ ಒಂದು ಚೂರು ಉಳ್ಕೊಂಡಿರ್ತಾವೆ ಅಂತ ಅಂತೀವಲ್ಲ. ಹಂಗೆ ನಾವು ಇವು ಕೇಳಿದಂಥ ವಾಕ್ಯಗಳು ನಮ್ಮೊಳಗೆ ಉಳ್ಕೊಂಡ್ಬಿಡ್ತಾವೆ. ಇದು ಹಂಗೆ ಹೋಗಂಗಿಲ್ಲ. ಇವು ನಮಗೆ ಕೇಳಬೇಕು ಮಾಡ್ಬೇಕು ಅನ್ನೋದು ಭಾಳಷ್ಟು ಇತ್ತು. ಬಟ್ ಗುರುಗಳ ಮೇಲೆ ಭಾಳ ಭಕ್ತಿ ಇತ್ತು, ಭಾಳ ವಿಶ್ವಾಸ, ನಂಬಿಕೆ. ಗುರುವೇ ಗತಿ ಅನ್ನುವಂಥ ಪರಿಸ್ಥಿತಿ, ಪರಮಾತ್ಮನ ಸ್ವರೂಪನೇ ಗುರುಗಳು ಅಂತ ಅನ್ನಿಸ್ತಿತ್ತು. ಮನಸ್ಸಿನಲ್ಲಿ ಭಾಳ ಅನ್ನಿಸ್ತಿತ್ತು. ಅದು ಯಾಕೆ ಅನ್ನಿಸ್ತಿತ್ತು ಗೊತ್ತಿಲ್ಲ. ಭವಬಂಧನ ಅನ್ನೋದು ಗೊತ್ತಿಲ್ಲ. ಭವಬಂಧನದಲ್ಲಿ ಬಳಲಿರುವೆ ಒಂದು ಪದದಲ್ಲಿ ಬರ್ತದೆ. ಭವಬಂಧನದಲ್ಲಿ ಬಳಲಿರುವೆಯನ್ನು ಕಾಪಾಡು ತಂದೆ ಅಂತ ಒಂದು ಅದೇ ಬರ್ತದೆ. ಅದಕ್ಕೆ ಹಂಗೆಲ್ಲ ಆ ರೀತಿ ಬರ್ತದೆ. ಭಾಳಷ್ಟು ಮಹಾತ್ಮರು ಭವಬಂಧನ ಅನ್ನುವಂಥ ಭಾಳಷ್ಟು ತಮ್ಗೆ ತಿಳಿದಂಗೆ ತಮ್ಮ ಅನುಭವಕ್ಕೆ ಬಂದಂಗೆ ಬರೆದಿದ್ರು.
ಬಟ್ ಅಂಥ ವಿಚಾರಗಳು ನಮಗೇನು ಗೊತ್ತಿರಲಿಲ್ಲ ಆ ಟೈಮ್ನಲ್ಲಿ, ಏನೂ ಗೊತ್ತಿರಲಿಲ್ಲ. ಭವಬಂಧನ ಅನ್ನೋದೇ ಗೊತ್ತಿಲ್ಲ. ಆದರೂ ವರ್ಡ್ಸ್ ಅಲ್ಲಿ ಹಾಕಿ ಒಂದು ತತ್ವ ಪದ ಬರೆದು ಬಿಡೋದು ಅಥವಾ ಒಂದು ಪದ ಬರೆದು ಬಿಡೋದು. ಬಟ್ ಏನು ಭವಬಂಧನ ಅಂತ ಗೊತ್ತಿಲ್ಲ, ಅಥವಾ ಗುರುಗಳಿಗೆ ಯಾಕೆ ಬೇಕಂತ ಗೊತ್ತಿಲ್ಲ. ಒಂದು ಸಲ ಬಸವನಂದ್ರ ಅವರಿಗೆ ಹುಷಾರಿರಲಿಲ್ಲ, ಹೋಗಿ ಕೂತ್ಕೊಂಡಾಗ ಅವ್ರು ಒಂದು ಮಾತು ಕೇಳಿದರು, ಅಲ್ಲಮ್ಮ ನಿಮ್ಗೆ ಏನಾದರೂ ಕೇಳಬೇಕಾದ್ರೆ ಭಾಳಷ್ಟು ದೇವ್ರುಗಳು ಅದಾವಲ್ಲ, ಈ ಭೋಗದ ಸಾಮಾನುಗಳು ನಿಮ್ಗೆ ಏನೇನು ಬೇಕು, ಅದು ಬೇಕು ಇದು ಬೇಕು ಅನ್ನುವಂಥ ಭಾವ ಇದ್ರೆ ಬೇಕಾದಷ್ಟು ದೇವ್ರುಗಳು ಅವೆಲ್ಲ ಅದಾವ, ಮತ್ತು ಗುರುನೇ ಯಾಕೆ ಬೇಕು ನಿಮ್ಗೆ ಅಂತ ಕೇಳಿದ್ರು ನನಗೆ. ಬಟ್ ನನಗೆ ನನ್ನ ಮನಸ್ಸಿನಾಗ ಗುರುವೇ ಗತಿ ಅನ್ನುವಂಥದ್ದು, ಪರಮಾತ್ಮನ ಸ್ವರೂಪನೇ, ದೇವ್ರ ಸ್ವರೂಪನೇ ಗುರು ಅಂತ ಬಂದಾಕಿಗೆ ಇದು ಕುತ್ರನೇ ಇಲ್ಲ ನನಗೆ. ಆವಾಗ ನನಗೆ ಶಾಕ್ ಆಗಿಬಿಡ್ತು, ಏನು ಹಿಂಗೆ ಹೇಳ್ತಾ ಇದ್ದಾರಲ್ಲ, ಖರೇನೆ ಗುರು ಯಾಕೆ ಬೇಕು ಅಂತ ನನಗೆ ಅವಾಗ ತಲೆಯಲ್ಲಿ ಬಂದದ್ದು. ಗುರು ಯಾಕೆ ಬೇಕು, ಅದಕ್ಕೆ ಪ್ರಶ್ನೆ ಉತ್ತರ ಇಲ್ಲ ನನ್ನ ಹತ್ರ. ಆಮೇಲೆ ಯಾವಾಗ ಅದು ಹಿಂದಿನ ಸಂಸ್ಕಾರ ಅಂತಾರಲ್ಲ, ಆ ಭಾವ ಇತ್ತು, ಭಾಳಷ್ಟು ಇತ್ತು. ಅಂಥ ಸದ್ಗುರುಗಳ ಮುಖಾಂತರ ಅದು ಪ್ರಕಟ ಆಯಿತು. ಆಮೇಲೆ ಗೊತ್ತಾಯಿತು, ಗುರು ಒಬ್ಬತ್ತ ನಿನ್ನ ಭವಬಂಧನವನ್ನು ಬಿಡಿಸುವಂಥವನು, ನಿನ್ನ ಅಜ್ಞಾನವನ್ನು ಕಳೆಯುವಂಥವನು, ನಿನ್ನ ಕತ್ತಲೆಯಿಂದ ಬೆಳಕಿಗೆ ತರುವಂಥವನು, ಮತ್ತು ನೋಡ್ರಿ ನಿನಗೆ ಮುಕ್ತಿಯನ್ನು ಅಂದ್ರೆ ಈ ದುಃಖದಿಂದ ಪಾರು ಮಾಡಿ ಅತ್ಯಂತ ಸುಖವನ್ನು, ಆನಂದವನ್ನು ಪ್ರಾಪ್ತಿ ಮಾಡಿಕೊಡಲಿಕ್ಕೆ ಸದ್ಗುರುನೇ ಮುಖ್ಯ ಅನ್ನುವಂಥದ್ದು ಆಮೇಲೆ ನಮಗೆ ಪಕ್ಕ ಗೊತ್ತಾಯಿತು. ಅದಕ್ಕೆ ಇಲ್ಲಿ ಗುರುವಿಗಿಂತ ಅಧಿಕವಾಗಿರುವಂಥದ್ದು ಯಾವುದೆಲ್ಲ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳುವಂಥದ್ದು. ಭಾಳಷ್ಟು ಗುರುವಿನ ಕೆಲಸ ದೊಡ್ಡದದ ಇಲ್ಲಿ, ಇಲ್ಲ ಅಂತ ಇಲ್ಲ. ಅದಕ್ಕೆ ಹಿಂಗೆ ಇಲ್ಲಿ ಕೂಡ ಹೇಳ್ತಾರೆ, ಹೌದು ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಕೊಡು. ಎಷ್ಟೋ ಮಂದಿ ದೇವತೆಗಳದಾರ, ಅವರಲ್ಲಿ ಭಕ್ತಿ ಮಾಡೋ ಅಂತ ನೀನು ಒಂದು ವೇಳೆ ಅನ್ಬೋದು, ಹೌದಲ್ಲ. ಭಾಳಷ್ಟು ದೇವ್ರುಗಳದಾರ, ಅಲ್ಲಿ ದೇವತೆಗಳದಾರ, ಅವರೆಲ್ಲರೂ ಭಕ್ತಿ ಮಾಡಪ್ಪ ಅಂತ ನೀನು ಅನ್ಬೋದು. ಆದ್ರೆ ಅವರಲ್ಲಿ ಭಕ್ತಿ ಮಾಡಿದ್ದಾದ್ರೆ ನನಗೇನದ, ಕಾಲನ ಕಾಟ ಐತೆ, ನನಗೆ ಕಾಮನ ಕಾಟ ಅದ. ಬೇರೆ ಬೇರೆ ದೇವತೆಗಳಿಗೆ ಪೂಜೆ ಮಾಡಿ ನಾನು ಅವ್ರಿಗೇನಾದರೂ ಅವ್ರ ಹಿಂದೆ ಬಿದ್ದು ಅವರಿಗೆ ನಮ ಅನ್ಕೊತ ಕುಂತೆ, ಅವ್ರನ್ನ ಬೇಡ್ಕೊತ ಕುಂತೆ ಅಂತಂದ್ರೆ ನನಗೆ ಈ ಕಾಲನ ಕಾಟ, ಯಮನ ಕಾಟ ಮತ್ತು ಕಾಮನ ಕಾಟ ಇವು ನನಗೆ ತಪ್ಪಂಗಿಲ್ಲ. ಆದ್ರೆ ಇವ್ರನ್ನ ಸಂಹಾರ ಮಾಡಿದಂಥವು ನೀನು ಒಬ್ಬನೇ ಇದೆ. ದೇವತೆಗಳಿಗೆ ಬಿಟ್ಟಿಲ್ಲ, ಕಾಲನ ಕಾಟನೂ ಬಿಟ್ಟಿಲ್ಲ, ಕಾಮನ ಕಾಟನೂ ಬಿಟ್ಟಿಲ್ಲ, ಹೌದಲ್ಲ. ಆದ್ರೆ ನಾನು ನಿನಗೆ ಯಾಕೆ ಶರಣು ಬಂದೀನಿ ಗೊತ್ತ ನಿನಗೆ. ಅದಕ್ಕೆ ನನಗೆ ನಿನ್ನಲ್ಲಿ ನಾನು ಭಕ್ತಿ ಮಾಡಿದ್ದೆ ಆದ್ರಪ್ಪ ಪರಮಾತ್ಮನೇ ಮನ್ಮಥನ ಕಾಟ, ಯಾಕಂದ್ರೆ ಮನ್ಮಥನ ಸಂಹಾರ ಮಾಡಿದಂಥವು ನೀನೇ ಇದೆ. ಮತ್ತು ಕಾಲನ ಕಾಟನೂ ತಪ್ಪುತ್ತದ, ಮನ್ಮಥನ ಕಾಟ ತಪ್ಪಿ ಹೋಗ್ತದ. ಮನ್ಮಥನನ್ನು ನೀ ಮೊದಲೇ ಸುಟ್ಟು ಭಸ್ಮ ಮಾಡಿದ್ಯಪ್ಪ. ಮನ್ಮಥ ನಿನ್ನಿಂದ ಸುಟ್ಟು ಭಸ್ಮ ಆಗಿಬಿಟ್ಟಾನ. ಅದಕ್ಕೆ ಪರಮಾತ್ಮನು ಮೊದಲೇ ನನ್ನನ್ನು ಸುಟ್ಬಿಟ್ಟಿದ್ದಾನ ಏನೋ ಅಂತ ಒಂದು ರೀತಿಯಿಂದ ನನಗೆ ಜೀವದಾನ ಕೊಟ್ಟಿದ್ದಾನೆ. ಯಾಕಂದರೆ ಯಾರಿಗೆ ಪರಮಾತ್ಮನು ಮೊದಲೇ ಯಾರು ಮನ್ಮಥಗೆ ಸುಟ್ಬಿಟ್ಟಿದ್ದಾನೆ. ಅದಕ್ಕೆ ಈ ರೀತಿ ಇಂಥ ನಿನ್ನ ನೋಡಿದ್ರೆ ಪರಮಾತ್ಮಗೆ ಯಾರು ಕಾಮನಿಗೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ನನಗೆ ಮೊದಲೇ ಇಂಥ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ, ನನ್ನ ಸುಟ್ಟು ಬಿಟ್ಟಿದ್ದಾನೆ. ಅದಕ್ಕೆ ಪರಮಾತ್ಮನ ಭಕ್ತರಿಗೆ ನಾನು ಏನಾದರೂ ಕಾಟ ಕೊಟ್ಟಿನಿ ಅಂತಂದ್ರೆ ಮತ್ತು ನಾನು ಇನ್ನು ಉಳಿಯೋಂಗಿಲ್ಲ. ಒಂದು ಉದ್ದೇಶದಿಂದ ಅದಕ್ಕೆ ಬಿಟ್ಟಾನೆ. ಯಾಕಂದ್ರೆ ಕಾಮನ ಹೆಂಡತಿ ಶಿವನ ಭಕ್ತಳು ಇರ್ತಾಳೆ ಆಕೆ. ಹಾಗಾಗಿ ನನ್ನ ಗಂಡನ ಹೆಂಗಾರ ಬದುಕಿಸಿ ಕೊಡಪ್ಪ ಅಂತೇಳಿ ಪರಮಾತ್ಮಗೆ ಆಕೆ ಅನನ್ಯ ರೀತಿಯಿಂದ ಬೇಡ್ಕೊಂಡಾಗ ನಿನ್ನ ಗಂಡ ನೋಡವ ಶರೀರದಿಂದ ಇರೋಂಗಿಲ್ಲ, ಆದ್ರೆ ಎಲ್ಲರ ಮನಸ್ಸಿನಲ್ಲಿ ನಿನ್ನ ಗಂಡ ಇರ್ತಾನೆ ನೋಡು, ಆ ರೂಪದಿಂದ ನಿನ್ನ ಗಂಡ ಇರ್ತಾನೆ ಅಂತ ಆವಾಗ ಶಿವ ಹೇಳಿರ್ತಾನೆ. ಅದಕ್ಕೆ ಈಗ ಮನ್ಮಥ ಏನು ಮಾಡ್ತಾನೆ, ಈಗಾಗಲೇ ನನ್ನನ್ನು ಸುಟ್ಟುಬಿಟ್ಟು ಯಾವುದೋ ಒಂದು ಅನುವಿನಿಂದ ನನಗೆ ಇರಂಗೆ ಮಾಡ್ಯಾನ. ಆದ್ರೆ ಶಿವನ ಭಕ್ತರಿಗೆ ನಾನು ಕಾಡಿದ್ದೆ, ಆದ್ರೆ ಮತ್ತು ನನಗೆ ಒಂದು ದೊಡ್ಡ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೆ ನನಗೆ ಭಯ ಆಗ್ತದೆ ಅಂತ ಹೇಳಿಬಿಟ್ಟು ಆತ ಆ ರೀತಿ ತಿಳಿದು ಪರಮಾತ್ಮನ ಭಕ್ತರ ಸಮೀಪಕ್ಕೆ ಕಾಮ ಹೋಗಂಗಿಲ್ಲ, ಮನ್ಮಥ ಹೋಗಂಗಿಲ್ಲ. ಅದಕ್ಕೆ ಈ ಕಾರಣದಿಂದ ನಿನ್ನ ಪಾದಕಮಲಗಳಿಗೆ ಶರಣು ಬಂದಿದ್ದೀನಿ ನಾನು. ನಿನ್ನ ಹತ್ರ ಬರೋಂಗಿಲ್ಲ, ಯಾಕಂದ್ರೆ ಆತ ಹಂಜಿಬಿಟ್ಟಾನ. ಅದಕ್ಕೆ ಕಾಮನ ಕಾಟ ಇರೋಂಗಿಲ್ಲ. ಕಾಮನ ಕಾಟ ಅಪೇಕ್ಷೆ ಪಡುವಂಥದ್ದು ಹಿಂಗೆಲ್ಲ ಇರ್ತಾವಲ್ಲ, ನಾವು ವಿಷಯಾದಿಗಳ ಅಪೇಕ್ಷೆ ಮಾಡುವಂಥದ್ದು ಇವೆಲ್ಲ ಇರ್ತಾವಲ್ಲ. ಹಾಗಾಗಿ ನಮಗೇನಾಗ್ತದೆ, ಕಾಮನ ಕಾಟ ನಿನಗೆ ಶರಣಾಗತನಾದ್ರೆ ಕಾಮನ ಕಾಟ ನನಗಿರಂಗಿಲ್ಲಪ್ಪ. ಅದಕ್ಕೆ ನಾನು ನಿನ್ನಲ್ಲಿ ಭಕ್ತಿಯನ್ನು ಕೇಳ್ಕೊಳ್ತೀನಿ.
ಮತ್ತು ನನಗೆ ಭಕ್ತಿ ಹೆಂಗಿರಬೇಕು ಅಂದ್ರೆ ಅಚಲವಾಗಿರಬೇಕು, ದೃಢವಾಗಿರಬೇಕು. ಅದಕ್ಕೆ ಭಕ್ತಿ ಅಂದರೆ ಎಂಥದ್ದಿರ್ಬೇಕು? ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡೆವರಿಯದ ಅತಿ ಮಮತೆ. ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳು ಅನುರಾಗ ವಿಹುದೇ ನಿಜ ಭಕ್ತಿ. ಏನು ಭಕ್ತಿ ಮಾಡಬೇಕಾದ್ರೆ ನೋಡ್ರಿ, ಆ ಕಡೆ ಈ ಕಡೆ ನಮ್ಮ ಭಾವ ಹೋಗಲೇಬಾರ್ದು. ಯಾವ ಕಾಲದಾಗಿದ್ರು ಕೂಡ ನನ್ನ ಶರೀರದ ಮೇಲೆ ನನಗೆ ಮೋಹ ಇರ್ತದಿಲ್ಲ ನನ್ನ ಮೇಲೆ. ಯಾಕಂದ್ರೆ ಇವತ್ತು ಬ್ಯಾಸಿಗೆ ಬಂತ್ರಿ, ಚಳಿಗಾಲ ಬಂತ್ರಿ, ಮಳೆಗಾಲ ಬಂತಂದ್ರೆ ನಾ ಯಾವತ್ತಾರು ನೆಗ್ಲೆಕ್ಟ್ ಮಾಡ್ಕೋತೀನಿ, ನಾನು ಅಲಕ್ಷ್ಯ ಮಾಡ್ಕೋತೀನಿ ಅನ್ನೋದ್ರೆ ಇಲ್ಲ. ಯಾವಾಗಲೂ ನಾನು ಚೆಂದ ಇರ್ಬೇಕು ಅಂದ್ಕೊಳ್ತೀನಿ. ಯಾವಾಗಲೂ ನನ್ನ ಶರೀರದ ಬಗ್ಗೆ ನಾನು ಮೋಹ ಇಟ್ಕೊಂಡಿರ್ತೀನಿ, ಪ್ರೀತಿ ಇಟ್ಕೊಂಡಿರ್ತೀನಿ. ಯಾವ ಕಾಲ ಆಗಿರಲಿ, ಯಾವ ದೇಶದಾಗ ಹೋಗಲಿ, ಎಲ್ಲಾದರೂ ಕೂಡ ನನ್ನ ಮೇಲೆ ನನಗೆ ಹೆಂಗೆ ಪ್ರೀತಿ ಇರ್ತದೆ ಹಂಗೆ ಗುರುದೇವತೆಗಳಲ್ಲಿ ಕೂಡ ಆ ಭಕ್ತಿ ಭಾವ ಇಡುವಂಥದ್ದು ನಿಜ ಭಕ್ತಿ ಅಂತ ಅನಿಸ್ಕೊಳ್ತದ. ನನಗೆ ನಿಜ ಭಕ್ತಿಯನ್ನು ಕೊಡು, ಸುಮ್ಮನೆ ಭಕ್ತಿ ಅಲ್ಲ, ನಿಜ ಭಕ್ತಿ. ಅಂಥ ಭಕ್ತಿಯನ್ನು ನನಗೆ ಕೊಡಪ್ಪ ಅಂತ ಕೇಳ್ಕೊಳ್ತಾರೆ ನೋಡ್ರಿ. ಮತ್ತು ಇನ್ನು ಮಾಮೂಲಿ ಇದಲ್ಲೇ ನೋಡ್ರಿ, ಕರ್ಮದಲ್ಲೇ ಇದ್ದಂಥ ಬೇಡ್ರ ಕಣ್ಣಪ್ಪ ಇವರೆಲ್ಲ ಯಾವ ರೀತಿ ಆ ಭಕ್ತಿಯನ್ನು ಮಾಡಿದ್ರು. ಹಂಗಾಗಿ ಇಲ್ಲಿ ಕೂಡ ನನಗೆ ನಿಜ ಭಕ್ತಿಯನ್ನು ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ಮತ್ತು ಸದ್ಗುಣಗಳು ಮನುಷ್ಯನಿಗೆ ಪ್ರಾಪ್ತ ಆಗಬೇಕಾದ್ರೆ ಪುಣ್ಯವೇ ಬೇಕು. ಈ ಸದ್ಗುಣಗಳು ಹೇಳ್ತಾರೆ, ಮುಂದಿನ ವಿಚಾರಗಳನ್ನು ಹೇಳ್ತಾರೆ. ಈ ರೀತಿ ನನಗೆ ಇಂಥ ಭಕ್ತಿಯನ್ನು ಕೊಡು ಅಂತ ಬೇಡ್ಕೊಂಡು, ಈಗ ಬೇಡುವೆನ ಭಾವ ನಿಮ್ಮನ್ನು ಭಾವಬೋಧಗಳು ಮಾಡ್ಯಾನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಹಲವಾರು ಸದ್ಗುಣಗಳನ್ನು ಕೇಳಿದರು. ಮತ್ತು ಇಲ್ಲಿ ಮುಂದೆ ವಿಚಾರ ಹೇಳ್ತಾರೆ. 20ನೇ ಪದ ನಾವು ನೋಡೋಣ. ಏನು ಹೇಳ್ತಾರೆ? ಇವು ಸದ್ಗುಣಗಳು ಮನುಷ್ಯನಿಗೆ ಬರಬೇಕಾದ್ರೆ ಯಾವುದರಿಂದ ಬರ್ತದ ಅಂದಾಗ ಅದಕ್ಕೆ ಪುಣ್ಯನೇ ಬೇಕು. ಅದರಿಂದ ಅಂಥ ಶ್ರೇಷ್ಠವಾದ ಪುಣ್ಯವನ್ನೇ ಕೊಡುವಂಥ ಪರಮಾತ್ಮ. ಯಾಕಂದ್ರೆ ಭಾಳ ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಇಲ್ಲರಿ ಪುಣ್ಯ ಬೇಕ್ರಿ, ಅದಕ್ಕೆ ಇದೆಲ್ಲ ಸಿಗ್ತದೆ ನಮಗೆ. ಮೋಕ್ಷ ಆಗ್ಬೇಕಾದ್ರೆ ಪುಣ್ಯ ಬೇಕು, ಗುರುಗಳು ಸಿಗ್ಬೇಕಾದ್ರೆ ಪುಣ್ಯ ಬೇಕು, ಸತ್ಸಂಗ ಸಿಗ್ಬೇಕಾದ್ರೆ ಪುಣ್ಯ ಬೇಕು. ಇವೆಲ್ಲ ಪುಣ್ಯನೇ. ಅದು ಪುಣ್ಯದ ಮೇಲೆ ಇವೆಲ್ಲ ನಿಂತಾವೆ. ಹೆಂಗೆ ಒಂದು ಕಾಲಮಕ್ಕೆ ಮನೆ ಹೆಂಗೆ ನಿಂತಿರ್ತದ ಅದ್ರಂಗೆ ಈ ಪುಣ್ಯದ ಒಂದು ಕಾಲಮ ಮೇಲೆ ಈ ಒಂದು ಭಾವ ನಿಂತಿರ್ತದೆ. ಸದ್ಗುಣಗಳು ಎಲ್ಲ ಪ್ರಾಪ್ತಿ ಆಗ್ತಾವೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಅಂಥ ಸದ್ಗುಣಗಳು ಇದ್ರೇ ನಮಗೆ ಈ ಸದ್ಗುಣಗಳು ಪ್ರಾಪ್ತ ಆಗಬೇಕಾದ್ರೂ ಕೂಡ ಪುಣ್ಯನೇ ಬೇಕು. ಅಂಥ ಒಂದು ಶ್ರೇಷ್ಠವಾದ ಪುಣ್ಯವನ್ನು ನನಗೆ ದಯಪಾಲಿಸಪ್ಪ, ಆ ಪುಣ್ಯವನ್ನು ನನಗೆ ದಯಪಾಲಿಸು ಅಂತ ಪರಮಾತ್ಮನನ್ನು ಕೇಳಿಕೊಳ್ಳುವಂಥದ್ದು ಇದು ವಿಚಾರ. ಮಾತಾಡ್ಬೇಡ್ರಿ ಯಾರು. 20ನೇ ಪದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಕರುಣಿಸು ನೀನೆನ್ನ ಕರಣ ನಿಖರದೋಳು ವರ ಪುಣ್ಯವಗಲದಂತೆಲೆ ದೇವ ಶರಣ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು ಅಂತ ಎಷ್ಟು ಅದ್ಭುತವಾಗಿ ಹೇಳ್ಕೊಳ್ತಾರೆ ನೋಡ್ರಿ. ಇಲ್ಲಿ ಕರುಣಿಸು, ಮತ್ತೀಗ ನೀನು ಪುಣ್ಯ ದಯಪಾಲಿಸು, ಪುಣ್ಯನೇ ಬೇಕಲ್ಲ ಅಂತ ಶ್ರೇಷ್ಠ ಪುಣ್ಯವನ್ನು ನನಗೆ ದಯಪಾಲಿಸು ಅಂತ ಹೇಳ್ತಾ ಇದ್ದಾರೆ. ಗಿರಿಜೆಯ ಸುಖ ಜೀವ ಅಂದರೆ ಪಾರ್ವತಿಯ ಜೀವಕ್ಕೆ ಸುಖರೂಪನಾದಂತಹ ಪರಮಾತ್ಮ. ಮತ್ತು ಶರಣ ಸಹಜ ಭಾವ ಅಂತಂದ್ರೆ ಸತ್ಪುರುಷರ ಸಹಜ ಭಾವನೆಗೆ ಬೇಗ ಗೋಚರ ಆಗ್ತಕ್ಕಂಥವನು ಪರಮಾತ್ಮ. ಅದಕ್ಕೆ ಇಲ್ಲಿವರೆಗೂ ಏನು ಹೇಳಿದರು? ಹೇ ಪರಮಾತ್ಮ, ನಿನ್ನನ್ನು ನಾನು ಸದ್ಗುಣಗಳನ್ನು ಕೊಡಪ್ಪ ಅಂತ ಬೇಡ್ಕೊಂಡೆ. ನೀನು ಅವುಗಳನ್ನು ಪಡ್ಕೊಳ್ಬೇಕಾದ್ರೆ ಪೂರ್ವ ಜನ್ಮದ ಒಂದು ಪುಣ್ಯ ಇರಬೇಕು ಅಂತ ಅಂದರೆ ಶ್ರೇಷ್ಠವಾದ ಒಂದು ಪುಣ್ಯ ಬೇಕು. ಅದರಿಂದ ಅಂಥ ಶ್ರೇಷ್ಠ ಸುಕೃತವು ನನ್ನ ಕರ್ಣ ಅಂದರೆ, ಕರ್ಣ ಅಂತಂದ್ರೇನು? ಅಂಥ ಶ್ರೇಷ್ಠವಾದಂಥ ಸುಖ ನನಗಾಗಬೇಕಾಗಿತ್ತಂದ್ರೆ ನನ್ನ ಕರ್ಣ ಅಂದರೆ ಶರೀರ, ವಾಣಿ ಮತ್ತು ಮನಸ್ಸು. ಕರ್ಣಗಳು ಅಂದರೆ ಯಾವುವು ಅಂದರೆ ಶರೀರ, ವಾಣಿ, ಮನಸ್ಸು. ಇವುಗಳನ್ನು ನೋಡ್ರಿ ಬಿಟ್ಟು ಹೋಗದಂತೆ ನೀನೇ ನನ್ನ ಮೇಲೆ ಕೃಪೆ ಮಾಡಪ್ಪ. ಹೌದು, ಪುಣ್ಯ ಬೇಕು, ನೀವು ಹೇಳಕತ್ತಿ ಶ್ರೇಷ್ಠವಾದಂಥ ಪುಣ್ಯ ಬೇಕಂತ ಹೇಳಕತ್ತಿದ್ದಿ ಖರೆ. ಆದ್ರೆ ಈ ಶರೀರದಲ್ಲಿ ಮತ್ತು ವಾಣಿಯಲ್ಲಿ ಮತ್ತು ಮನಸ್ಸಿನಲ್ಲಿ ಇವೇನದವ, ನೋಡ್ರಿ ಇವುಗಳನ್ನು ಬಿಟ್ಟು ಹೋಗದಂತೆ ನೀನೇ ನನ್ನ ಮೇಲೆ ಕೃಪೆ ಮಾಡು ತಂದೆ. ಯಾಕಂದ್ರೆ ಸತ್ಪುರುಷರ ಭಾವನೆಗೆ ನೀನು ಹೆಂಗೆ ಬೇಗ ಗೋಚರ ಆಗಿರುವಂಥವ್ನು ನೀನು ಗೋಚರ ಆಗ್ತಿ. ಈಗಿದ್ದ ಮೇಲೆ ನನ್ನ ಮೇಲೆ ನೀನು ಕೃಪೆ ಮಾಡದೇ ಇದ್ರೆ ನೋಡ್ರಿ, ಅದಕ್ಕೆ ಹೇಳ್ತಾರೆ ಇವೆಲ್ಲ ಕಾಯ ವಾಚ ಮನಸ್ಸು ಒಳ್ಳೆ ಕೆಲಸಗಳನ್ನು ಮಾಡಂಗೆ ಮಾಡು,
ಆ ಪುಣ್ಯ ನನ್ನಿಂದ ಬಿಟ್ಟು ಹಗಲದಂಗೆ ಮಾಡು. ಹಿಂದಿನ ಪುಣ್ಯ ಇದ್ದರೂ ಕೂಡ ನೋಡ್ರಿ, ಮನುಷ್ಯನ ಶರೀರಕ್ಕೆ ಬಂದ ಮೇಲೆ ನಾವು ಸಂಘ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದರಿಂದ ಪುಣ್ಯವನ್ನು ಕಳ್ಕೊಳ್ಳೋಕ್ಕೂ ಬರ್ತದೆ, ಮತ್ತು ಪಾಪವನ್ನು ಮಾಡ್ಕೊಳಕ್ಕೂ ಬರ್ತದೆ. ಮತ್ತು ಇನ್ನೂ ಒಂದು, ನಾವು ಈ ಮನುಷ್ಯನಾಗ ಹುಟ್ಟಿ ಬಂದಮೇಲೆ ಇವೆಲ್ಲ ನಮ್ಗೆ ಬರ್ತಾವೆ. ನಮ್ಮ ಮನಸ್ಸು ಹೆಂಗಿರ್ತದೆ ಹಾಗೆ ಇದನ್ನು ಪಡ್ಕೊಳ್ಬೇಕಂದ್ರೆ ಇದನ್ನು ಪಡ್ಕೊಳ್ಬೇಕು. ಪಡ್ಕೊಂಡು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸೋಕ್ಕೂ ಬರ್ತದೆ, ನರಕವನ್ನು ಅನುಭವಿಸೋಕ್ಕೂ ಬರ್ತದೆ, ಮತ್ತು ಮುಕ್ತನಾಗೋಕ್ಕೂ ಬರ್ತದೆ ಈ ಒಂದು ಜನ್ಮದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೆಣ್ಣು ಹೇಳ್ತಾರ, ಈ ನೀನೇನು ಮಾಡಿದೆಪ್ಪ ಅಂತಂದ್ರೆ ಈ ಸತ್ಪುರುಷರ ಭಾವನೆಗೆ ಬೇಗ ಗೋಚರ ಆಗುವಂಥ ನೀನಿದೆ. ಹೀಗಿದ್ದ ಮೇಲೆ ನನ್ನ ಮೇಲೆ ನೀನು ಕೃಪೆ ಮಾಡದೇ ಇದ್ರೆ ನಾ ಇಷ್ಟು ಕೇಳ್ಕೊಳಕತ್ತೀನಿ, ನಿನಗೆ ಭಾಳ ಕೇಳ್ಕೊಳಕತ್ತೀನಿ, ಮನಸ್ಸಿಟ್ಟು ಕೇಳ್ಕೊಳಕತ್ತೀನಿ, ಭಕ್ತಿಯಿಂದ ಕೇಳ್ಕೊಳಕತ್ತೀನಿ. ಮತ್ತು ನನಗೆ ನೀನೇನಾರು ಕೃಪೆ ಮಾಡದೇ ಇದ್ರೆ ನಿನಗೆ ಪಕ್ಷಪಾತ ಮಾಡಿದ ದೋಷ ಪ್ರಾಪ್ತಿ ಆಗ್ತದೆ. ಮತ್ತು ಒಬ್ರಿಗೊಂದು ಮಾಡ್ಯಾನ ಪರಮಾತ್ಮ ಅನ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಸತ್ಪುರುಷರಿಗೆ ಬೇಗ ಗೋಚರ ಆಗ್ತಿದೆಯಲ್ಲ, ಅವ್ರ ಭಾವನೆಗೆ ಬೇಗ ಗೋಚರ ಆಗ್ತದೆ. ಆದರೆ ನನಗೆ ನೀನು ಕೃಪೆ ಮಾಡದೇ ಇದ್ದರೆ ಏನಾಗ್ತದೆ, ನಿನಗೆ ಪಕ್ಷಪಾತ ಮಾಡ್ಯಾನ ಪರಮಾತ್ಮ ಅನ್ನುವಂಥ ದೋಷ ನಿನಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ನನ್ನ ಮೇಲೆ ಯಾಕಂದ್ರೆ ಪಕ್ಷಪಾತ ಮಾಡ್ದೇನೆ ನನ್ನ ಮೇಲೆ ಕೃಪೆ ಮಾಡು. ಅವರಿಗೆಲ್ಲ ಮಾಡಿಬಿಟ್ಟು ನನಗೆ ನೀನು ನೋಡದೇ ಇದ್ದಾಗ ಭಾಳಷ್ಟು ನನಗೆ ದುಃಖ ಆಗ್ತದೆ. ಅದಕ್ಕೆ ಸೂರ್ಯ ಹೆಂಗೆ ಬೆಳಗ್ಗೆ ಇವರಿಗೆ ನಾನು ಬೆಳಕು ಕೊಡ್ತೀನಿ, ಇವ್ರಿಗೆ ಕೊಡಂಗಿಲ್ಲ ಅಂತ ನಾನು ಯಾವತ್ತಾದ್ರೆ ನೋಡ್ರಿ, ಕೇಳ್ಕೊಳ್ಳೋವಂಥ ಭಾವ ನೋಡ್ರಿ ಹೆಂಗದ ಪರಮಾತ್ಮನಲ್ಲಿ. ಎಂಥ ಅದ್ಭುತ ಭಾವ ಅಲ್ಲ. ಅದಕ್ಕೆ ಸೂರ್ಯ ಬರ್ತಾನಲ್ಲ, ಇವರಿಗೆ ಕೊಡಂಗಿಲ್ಲ ಇವ್ರಿಗೆ ಕೊಡ್ತೀನಿ ನಾನು ಬೆಳಕು, ಬಿಸಿಲು ಇವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡಂಗಿಲ್ಲ ಅಂತ ಏನಾರ ಅಂತ ನನ್ನ ಪಕ್ಷಪಾತ ಏನಾರ ಐತೇನಂತಂದ್ರೆ ಇಲ್ಲ, ಯಾವುದೇ ಪಕ್ಷಪಾತ ಇಲ್ಲದೇ ಬೆಳಗ್ತಾ ಇದ್ದಾನ. ಮತ್ತು ಎಲ್ಲ ಕಡೆ ಸರ್ವತ್ರದಲ್ಲಿ ಸಮನಾಗಿ ಇದ್ದಂಥ ಸೂರ್ಯ. ಮತ್ತು ಇಲ್ಲಿ ಕೂಡ ಅಂಚಿನಲ್ಲಿ ಅವನ ಪ್ರತಿಬಿಂಬ ಕಂಡು ಬರೋದಿಲ್ಲ, ಅದೇ ಕಾಜಿನಲ್ಲಿ ಅವನ ಪ್ರತಿಬಿಂಬ ಕಂಡು ಬರ್ತದ. ಅದಕ್ಕೆ ಇದರಲ್ಲಿ ಸೂರ್ಯನ ಪಕ್ಷಪಾತ ಆದೇನ, ಅಂಚಿನಲ್ಲಿ ಸೂರ್ಯನ ಒಂದು ಬೆಳಕು ಕಾಣಂಗಿಲ್ಲ, ನಮಗೆ ಬಿಸಿಲು ಕಾಣಂಗಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಹೇಳ್ತಾರೆ, ಅಂಚಿನಲ್ಲಿ ಅವನ ಪ್ರತಿಬಿಂಬ ಕಂಡು ಬರೋಂಗಿಲ್ಲ, ಅದೇ ಕಾಜಿನಲ್ಲಿ ಆತನ ಪ್ರತಿಬಿಂಬ ಕಂಡು ಬರ್ತದೆ. ಅದಕ್ಕೆ ಇಲ್ಲಿ ಈ ರೀತಿ ಇದ್ದಾಗ ಸೂರ್ಯನಿಗೇನ ಪಕ್ಷಪಾತ ಆದನ ಅಂದರೆ ಇಲ್ಲ. ಸೂರ್ಯನ ಪಕ್ಷಪಾತ ಇಲ್ಲದಿದ್ದರೂ ಕೂಡ ಪದಾರ್ಥಗಳ ಭೇದದಿಂದ ಅವನು ನೋಡ್ರಿ ಹೇಗೆ ಒಂದರಲ್ಲಿ ಕಾಣಿಸಿಕೊಂಡು ಇನ್ನೊಂದರಲ್ಲಿ ಕಾಣಿಸಿಕೊಳ್ಳೋದಿಲ್ಲೋ ಹಾಗೆ ನಾನು ಸಹ ಸರ್ವತ್ರದಲ್ಲಿದ್ದರೂ ಕೂಡ ಸತ್ಪುರುಷರ ಅಂತಃಕರಣವು ಶುದ್ಧ ಕಾಜಿನಂತೆ ಇರ್ತದೆ. ಅದಕ್ಕೆ ಅಲ್ಲಿ ಗ್ರಹಣ ಮಾಡ್ತದೆ. ಆದರೆ ನಿನ್ನ ಅಂತಃಕರಣ ಅಂಚಿನಂತೆ ಮಲಿನತ್ವದಿಂದ ಕೂಡ ನಾನು ಗ್ರಹಣ ಮಾಡಂಗಿಲ್ಲಪ್ಪ. ನೋಡ್ರಿ ಹೆಂಗೆ ಅದದ. ಇದರಲ್ಲಿ ನನ್ನದೇನು ಪಕ್ಷಪಾತ ಐತೇನೋ? ಸೂರ್ಯ ಹೌದು, ಈಗ ಅಂಚಿನದ್ರಲ್ಲಿ ಆ ಸೂರ್ಯನ ಒಂದು ಕಿರಣ ಅಲ್ಲಿ ಹೋಗಂಗಿಲ್ಲ, ಕಾಣಂಗಿಲ್ಲ. ಆದ್ರೆ ಅದೇ ಒಂದು ಗಾಜಿನಲ್ಲಿ ಆ ಪ್ರತಿಬಿಂಬ ಬೀಳುತ್ತದೆ. ಆದರೆ ಹಂಗೆ ಇಲ್ಲಿ ಕೂಡ ನಂದೇನು ಪಕ್ಷಪಾತ ಐತಪ್ಪ. ಅವ್ರ ಮಹಾತ್ಮರ ಅಂತಃಕರಣ ಭಾಳ ಶುದ್ಧವಾಗಿರ್ತದೆ, ಅವರಲ್ಲಿ ಬೇಗ ಕಾಣಿಸ್ತದೆ, ಗಾಜಿನ ಥರ ಇರ್ತದೆ, ಅಲ್ಲಿ ತೋರಿಬಿಡ್ತದೆ. ಆದ್ರೆ ನಿಂದು ಹೆಂಗದ ಅಂಚಿನಂಗೆ ಮಲಿನತ್ವದಿಂದ ಕೂಡದ ನಿನ್ನ ಅಂತಃಕರಣ, ಅದಕ್ಕೆ ಅಲ್ಲಿ ನಿನಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಇದರಲ್ಲಿ ನನ್ನದೇನು ತಪ್ಪೈತಪ್ಪ ಅಂತ ಪರಮಾತ್ಮ ಹೇಳುವಂಥದ್ದು. ಅದಕ್ಕೆ ಇರುವುದಿಲ್ಲಂತ ಈ ರೀತಿಯಾಗಿ ನಿನ್ನ ಅಂತಃಕರಣ ಮಲಿನತ್ವದಿಂದ ಕೂಡ್ಯದ, ಹಾಗಾಗಿಬಿಟ್ಟು ನಿನಗೆ ಅಂಥ ಒಂದು ಗ್ರಹಣ ಮಾಡೋಕ್ಕೆ ಆಗಂಗಿಲ್ಲಪ್ಪ. ನನ್ನ ಬಳಿ ಏನು ಪಕ್ಷಪಾತ ಇಲ್ಲ ಅಂತ ನೀನೇನಾದರೂ ಅಂದರೆ, ಹಿಂಗೇನಾದರೂ ನೀನು ಹೇಳಿದ್ರೆ ಅದಕ್ಕೆ ಮಲಿನ ಅಂತಃಕರಣವನ್ನು ಮಾಡಿದವನು ಯಾರು ಮಾಡಿದ್ರು? ನೀನೇ. ನೋಡ್ರಿ ಹೆಂಗೆ ಹೇಳ್ತಾರೆ, ಅದಕ್ಕೆ ನಾನು ಮಾಡ್ಕೊಂಡೇನು? ನೀನೇ ಅಂತ ಮಲಿನ ಅಂತಃಕರಣವನ್ನು ಮಾಡಿದಂಥವು ನೀನೇ ಇದೆ, ಮತ್ತು ಶುದ್ಧ ಅಂತಃಕರಣವನ್ನು ಮಾಡಿದವನು ನೀನೇ. ನಿನ್ನ ಬಿಟ್ಟರೆ ಯಾರನ್ನ ಅದರನು ಜಗತ್ತಿನ ಒಳಗೆ? ಎಲ್ಲ ಮಾಡವು ನೀನೇ ಇದೆ. ನಮ್ಮಂಥವ್ರಿಗೆಲ್ಲ ಮಲಿನತ್ವದಿಂದ ಕೂಡಿದಂಥ ಅಂತಃಕರಣವನ್ನು ಮಾಡುವಂಥವು ನೀನೇ ಇದೆ, ಮತ್ತು ಶುದ್ಧ ಅಂತಃಕರಣ ಉಳ್ಳಂಥವನು ಮಾಡುವಂಥವು ನೀನೇ ಇದೆ. ಈ ಕಾರಣದಿಂದ ನೀನು ಒಬ್ರಿಗೊಂದು ಇನ್ನೊಬ್ರಿಗೊಂದು ಮತ್ತೊಬ್ರಿಗೊಂದು ಮಾಡಿದ್ದಾದ್ರೆ ಪಕ್ಷಪಾತದ ದೋಷ ನಿನಗೆ ಬರ್ತದೆ ನೋಡಪ್ಪ. ನೋಡ್ರಿ ಅದಕ್ಕೆ ಮತ್ತು ನೀನು ಎಂಥವನಿದಿ ಅಂತಂದ್ರೆ ಪಾರ್ವತಿಯ ಜೀವಕ್ಕೆ ಸುಖರೂಪನಾಗಿರುವಂಥವನಿದಿ ನೀನು. ಅಂದ್ರೆ ಪ್ರಾಣದೊಲ್ಲಭ ಅನ್ನುವಂಥದ್ದು, ಪ್ರಾಣದೊಲ್ಲಭನೇ
ನೀನಿದಿ ಅಂದಮೇಲೆ ಸರ್ವಶಕ್ತಿಗಳು ನಿನ್ನ ಬಲ್ಲಿ ಅದಾವಪ್ಪ. ಒಂದು ಎರಡ ಎಲ್ಲ ಶಕ್ತಿಗಳು ನಿನ್ನಲ್ಲಿ ಅಡಿಗ್ಯಾವ. ಎಲ್ಲ ಶಕ್ತಿಗಳಿಂದ ಕೂಡ್ಕೊಂಡಂಥವು ನೀನಿದೆ. ಜಗತ್ತಿನೊಳಗೆ ಏನಿಲ್ಲ ಅಂತೀರಿ ಹೇಳ್ರಿ. ಎಷ್ಟು ವಿಚಿತ್ರದ ಜಗತ್ತು ನೋಡ್ರಿ. ಒಂದು ಡಬ್ಬಿ ಒಳಗೆ ಅಕ್ಕಿಯರಾಗಲಿ ಸಕ್ರೆಯನ್ನಾಗಲಿ ಏನಾರ ಒತ್ತಿಯಾಗಿ ಮುಚ್ಚಿಡ್ಲಿ ಹುಳಗಳಾಗಿಬಿಡ್ತಾವೆ. ಎಲ್ಲಿಂದ ಬಂದು? ಎಂಥ ಅಘಟಿತವಾದಂಥ ಶಕ್ತಿ ಐತಿ ನೋಡ್ರಿ. ಅದಕ್ಕೆ ಅಂದಮೇಲೆ ನಿನ್ನ ಏನು ಶಕ್ತಿ ಇಲ್ಲ ಅಂತೀರಿ ನಿನ್ನ ಹತ್ರ? ಎಲ್ಲ ಶಕ್ತಿಗಳು ನಿನ್ನಲ್ಲಿ ಅದಾವ. ಆ ಕಾರಣದಿಂದ ನನ್ನ ಮೇಲೆ ತೀವ್ರವಾಗಿ ಕೃಪೆ ಮಾಡಪ್ಪ. ಏನು ಅದು ಇದು ಅಂತ ಹೇಳ್ಕೊತ ಕುಂದ್ರಬೇಡಪ್ಪ. ನೀನು ಬೇಗ ನನಗೆ ಕೃಪೆ ಮಾಡು. ಮುಂದೆ ನೋಡೋಣ ಅಂತ 1 ನಿಮಿಷ ಮಾಡಿದ್ರೆ ಅಬ್ಬಾ ಹಂಗೆ ಅನ್ಬೇಡಪ್ಪ. ನೀನು ಅದಕ್ಕೆ ಮುಂದೆ ನೋಡಮ್ಮ ಅಂತ ನೀನು 1 ನಿಮಿಷ ತಡ ಮಾಡಿದರೂ ಕೂಡ ಎಷ್ಟೋ ಜನ್ಮಗಳು ಹೋಗ್ಯಾವೀಗ. 1 ನಿಮಿಷ ತಡಿ ಅಂತ ನೀ ಅಂದೆ ಅಂದರೆ ಎಷ್ಟು ಜನ್ಮಗಳು ಹೋಗ್ತಾವ ನಾನು. ಯಾಕಂದ್ರೆ ನಿನ್ನ ನಿಮಿಷ ದೊಡ್ಡದು, ಅದು ವಿಚಾರದಾಗ ಬರ್ತಾವೆ. ಭಾಳಷ್ಟು ದೊಡ್ಡ ನಿಮಿಷಗಳು ಪರಮಾತ್ಮನು. ಮತ್ತು ನೀನು 1 ನಿಮಿಷ ಅಂದ್ರೆ ನಾನು ಮತ್ತು ಭಾಳ ಜನ್ಮಗಳು ಹೋಗ್ತಾವೆ. ಯಾಕಂತಂದ್ರೆ ನಿನ್ನ 1 ನಿಮಿಷ ಅಂದ್ರೆ ನನಗೆ ಅನಂತ ವರ್ಷಗಳು ಕಳೆದು ಹೋಗ್ತಾವೆ. 1 ನಿಮಿಷ ಪರಮಾತ್ಮಕ್ಕೆ 1 ನಿಮಿಷ ಅಂದ್ರೆ ಅನಂತ ವರ್ಷಗಳು ಕಳೆದು ಹೋಗ್ತಾವೆ ನನ್ನಲ್ಲಿ. ಅದಕ್ಕೆ ಮುಂದೆ ಮನುಷ್ಯ ಜನ್ಮ ಬರ್ತದನ್ನುವಂಥ ನೇಮಿಲ್ಲ ನನಗೆ ಮತ್ತೆ. ಯಾಕಂದರೆ ಈ ಜನ್ಮ ಒಂದು ಕಳ್ಕೊಂಡೆ ಅಂದ್ರೆ ಮುಂದೆ ಮನುಷ್ಯನಾಗಿ ಹುಡ್ತೀನಿ ಅನ್ನಂಗಿಲ್ಲ. ನಾವೆಲ್ಲರೂ ತಿಳ್ಕೊಬೇಕು. ಬರೇ ಮುಮುಕ್ಷಿಗಳಿಗೆ ಅವ್ರಿಗೆ ಆ ಹಿಂದಲವ್ರಿಗೆ ಹೇಳ್ಯಾರಿ ಹಂಗಂತ ಹೇಳಂಗಿಲ್ಲ. ಈಗ ನಾವು ಶರೀರ ತೊಟ್ಕೊಂಡು ಬಂದು ಕುಂತೀವಲ್ಲ, ಇದು ನಮಗೂ ಇವೆಲ್ಲ ಅನ್ವಯಿಸ್ತಾವೆ. ಅದಕ್ಕೆ ಏನು ಹೇಳ್ತಾರೆ ಅವರು, ಮುಂದೆ ಮನುಷ್ಯನ ಜನ್ಮ ಬರ್ತದೆ ಇಲ್ಲಿ. ಮತ್ತು ಹೆಂಗೆ ರೀ ಮಾಡೋದು ಅಂದ್ರೆ, ಯಾರು ಈ ಶ್ರವಣ ಮನನ ನಿಧಿಧ್ಯಾಸನ ನಮ್ಮ ಗುರು ಮುಖಾಂತರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರು ಇನ್ನೂ ಮುಕ್ತರ ಆಗಿರಂಗಿಲ್ಲ. ಅವ್ರ ಪ್ರಾಣ ಹೋಯ್ತು ಅಂತಂದ್ರೆ ತಿರುಗ ಅವ್ರ ಜ್ಞಾನಿ ಹೊಟ್ಟೆಯೆಲ್ಲರ ಹುಟ್ಟಬಹುದು ಅಥವಾ ಯೋಗಿಗಳ ಹೊಟ್ಟೆಯೆಲ್ಲರ ಹುಟ್ಟಬಹುದು. ಹುಟ್ಟಿ ಇದನ್ನೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇದು ಶತಸಿದ್ಧ, ಇದು ಶ್ರುತಿ ಪ್ರಮಾಣಗಳು ಅದಾವೆ. ಯಾರು ಇದನ್ನು ಮಾಡ್ಕೊಳ್ಳೋದೆ ಶ್ರವಣ ಮನನ ಗುರುವಾಕ್ಯಗಳನ್ನು ಕೇಳದೆ ಬರೀ ಸಂಸಾರ ನಂಬಿ ಅವು ಸಾಯ್ತವಲ್ಲ, ಅವಕ್ಕೆ ಬರೆದಿಟ್ಕೊಳ್ರಿ. ಮುಂದೆ ಪ್ರಾಣಿ ಪಕ್ಷಿಗಳು ಏನೇನು ಅದಾವ ನಿಮ್ಮ ಕಣ್ಣಿಗೆ ಕಾಣಕತ್ತೇವೆ ನೋಡ್ರಿ, ಇವೆಲ್ಲ ಅದಾವೆ. ಮತ್ತು ದೇವ್ರೇನೋ ಪಕ್ಷಪಾತ ಮಾಡ್ಯ ನಾನು ಅವ್ರಿಗೊಂದು. ಯಾಕಂದ್ರೆ ಅವು ಇಂದಿನ ಒಂದು ಪ್ರಾರಬ್ಧ ರೂಪವಾಗಿ ಆ ಶರೀರಗಳು ಬಂದಾವ. ಅದಕ್ಕೆ ನಿನಗೂ ಕೂಡ ಏನಾಗ್ತದೆ, ಇಂದಿನ ಒಂದು ಪ್ರಾರಬ್ಧ ರೂಪವಾಗಿರುವಂತಹ ಮುಂದೆ ಕೂಡ ನಿಮಗೆ ಇದೇ ಮಾನವ ಶರೀರ ಬರ್ತದೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಹಾಗಾಗಿ ಇಲ್ಲಿ ಭಕ್ತನಾದವಂಥವನು ಕೇಳ್ತಾ ಇದ್ದಾನಪ್ಪ, ಈ ಜನ್ಮದಲ್ಲೇ ನಾ ಸಾರ್ಥಕ ಮಾಡ್ಕೊಳ್ಬೇಕಾಗ್ಯದ. ಏನಾದ್ರು 1 ನಿಮಿಷ 2 ನಿಮಿಷ ಅಂತ ಅಂದ್ಕೊಂಡು ಬಿಟ್ಟು ಅಂದ್ರೆ ನಾನು ಭಾಳಷ್ಟು ಜನ್ಮಗಳು ಹೋಗ್ತಾವೆ. ಮತ್ತು ತಿರ್ಗಾ ಮುಂದಿನ ಜನ್ಮ ನನಗೆ ಇದೇ ಮಾನವ ಶರೀರ ಬರ್ತದೆ ಅನ್ನೋದು ನೇಮಿಲ್ಲಲ್ಲ. ಅದಕ್ಕೆ ನೀನು ಬೇಗ ನನಗೆ ಈ ಕಾರಣದಿಂದ ನನಗೆ ಬೇಗ ನನ್ನ ಮೇಲೆ ಕೃಪೆ ಮಾಡಿಬಿಡು. ತಡ ಮಾಡಬೇಡ. ಇದನ್ನು ತಡ ಮಾಡಲಾರ್ದೇ ಕೇಳ್ಕೊಳಕತ್ತೇನ, ಗುರುದೇವ ಪರಮಾತ್ಮ ನೀ ತಡ ಮಾಡ್ದೇ ನನಗಿದನ್ನೆಲ್ಲ ತಿಳಿಸ್ಪ ಅಂತ ಹೇಳುವಂಥದ್ದು. ಮತ್ತಿನ್ನು ಏನು ಪುಣ್ಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಸತಿ ಮೊದಲಾದ ಸಂಪದವನ್ನೆಳೆಸಿ ಮಂದಮತಿ ಕಂಡ ಕೆಲಸವನ್ನಲಸದೆ ಶಿತಿಯೋಳೆಸುಗುವಂತೆ ಗುರುಸಿಯೊಳಗೆ ಅಭಿರತಿ ಎನ್ನೊಡಗಿಯದೆ ಅಖಿಲೇಶ ನುತ ಗುಣ ನಿಧಿಕೋಶ ಜಿತ ಪಂಚ ವಿಧ ಪಾಶ ಬೇಗ ಕರುಣಿಸು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಕೂಡ ಭಾಳಷ್ಟು ಶರೀರ ಪರಮಾತ್ಮ ನೋಡ್ರಿ. ಈ ಸತಿ ಮೊದಲಾದ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ಇವೇನು ಅದಾವ, ಮನೆ ಮಠ ಇವೆಲ್ಲ ಮೊದಲಾದವು ಸಂಪದ ಅಂದರೆ ಇವೆಲ್ಲ ಸಂಪತ್ತು ಅಂದರೆ ಐಶ್ವರ್ಯ. ಇವುಗಳಲ್ಲಿ ಮನಸ್ಸನ್ನು ಎಳಿಸಿ ಅಪ್ಪ ನೋಡು, ಇದರಲ್ಲಿ ಮನಸ್ಸು ಎಳೆಸದೇ ಇರುವಂಗೆ. ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅಲ್ಲಿ ಆಲಸ್ಯವಿಲ್ಲದೆ ಇರುವಂಗೆ ಮಾಡುವಂಥದ್ದು. ಪರಮಾತ್ಮ ಜಗತ್ತಿನಲ್ಲಿ ತಿಳಿಗೇಡಿಯಾದಂಥ ಪುರುಷರು ಯಾರು ನಂಬುತ್ತಾರೆ ಹೇಳ? ಹೆಂಡತಿ ಮಕ್ಕಳು ಹೊಲ ಮನೆ ಭಾಳಷ್ಟು ಇವನ್ನ ಬಯಸ್ತಾರೆ. ಸ್ತ್ರೀ ಪುತ್ರ ಧನ ಕನಕ ವಾಹನ ಹೊಲ ಮನೆ ಈ ಸಂಪತ್ತನ್ನು ಬಯಸಿ ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋಂಗಿಲ್ಲ. ಆ ರೀತಿ ಅವರು ಏನೇ ಇದ್ದರೂ ಕೂಡ ಮಾಡ್ತಾರೆ ಇವನ್ನ ಬಯಸಿಬಿಟ್ಟು. ಅದಕ್ಕೆ ನನಗೆ ಗುರು ಸೇವೆಯಲ್ಲಿ ಅತ್ಯಂತ ಪ್ರೇಮವನ್ನು ನನ್ನ ಈ ದೇಹಕ್ಕೆ ಕೊಡಪ್ಪ ಅಂತ ಕೇಳ್ತಾನೆ.
ಭಾಳಷ್ಟು ಜಗತ್ತಿನೊಳಗೆ ಬರೀ ಇದರಿಂದ ಬಿದ್ದು ಹೋಗಿದ್ದಾರಲ್ಲ. ಇಂಥ ಅದರಿಂದ ಈ ಬಾಹ್ಯದಲ್ಲಿ ತೋರುವಂಥ ವಿಷಯಾದಿಗಳು, ಹೆಂಡತಿ ಮಕ್ಕಳು, ಧನ ಕನಕ ವಸ್ತ್ರ ಒಡವಿ, ಇವೆಲ್ಲವುಗಳಿಂದ ಇದೇ ಸಂಪತ್ತಂತ ಅದರಿಂದ ಬಿದ್ದುಬಿಟ್ಟಿದ್ದಾರೆ. ಅದಕ್ಕೆ ಅದರಿಂದ ಏನು ಮಾಡೋಕ್ಕೂ ಎಸಂಗಿಲ್ಲ ಅವರು. ಅಲ್ಲಿ ಅವ್ರಿಗೇನಾರು ಬೇಸರ ಬರ್ತದನು? ಈ ಹೆಂಡತಿ ಮಕ್ಕಳು ಇವ್ರಿಗೆಲ್ಲ ಮಾಡೋದ್ರಾಗ ಅವ್ರಿಗೆ ಏನಾರ ಆಲಸ್ಯ ಭಾವ ಬರ್ತೇನೆಂದ್ರೆ ಇಲ್ಲ, ಇನ್ನೂ ದುಡಿಬೇಕು ಅನ್ನೋದ್ರಾಗೆ ಇರ್ತಾರೆ. ಯಾವತ್ತನ ಬೇಸರ ಬಂದದ ಅಂತ ಅನ್ನಂಗಿಲ್ಲ. ಸಾಯೋವರೆಗೂ ದುಡಿದ್ರು ಕೂಡ ಬೇಸರ ಅನ್ನಂಗಿಲ್ಲ. ನಾವು ನೋಡ್ತೀವಿ ರಿಟೈರ್ಮೆಂಟ್ ಆದಮೇಲೆ ಆದರೂ ಕೂಡ ನೌಕರಿ ಮಾಡ್ತಾರೆ ಒಬ್ಬೊಬ್ಬರು. ಯಾಕಂದ್ರೆ ಇನ್ನೂ ದುಡಿಬೇಕು. ಸುಮ್ಮನೆ ಕುಂತು ಏನು ಮಾಡೋದ್ರಿ, ಒಂದಿಷ್ಟು ದುಡಿದ್ರೆ ಮತ್ತು ಹೆಂಡತಿ ಮಕ್ಳಿಗೆ ಮಾಡ್ತೀವಲ್ಲ ಅಂತಾವೆ ನೋಡ್ರಿ. ಸಾಯೋವರೆಗೂ ಅವಕ್ಕೆ ಬೇಸರ ಬರೋಂಗಿಲ್ಲ, ಆಲಸ್ಯನೇ ಇಲ್ಲ ಅವರಿಗೆ, ಬೇಸರ ಪಟ್ಕೊಳಂಗಿಲ್ಲ ಅವರು. ಅದಕ್ಕೆ ಅವ್ರಿಗೆ ಆ ರೀತಿ ಐತಲ್ಲ. ನನಗೆ ಗುರು ಸೇವೆಯಲ್ಲಿ ಅತ್ಯಂತ ಪ್ರೇಮವನ್ನು ನನಗೆ ಕೊಡು, ಆ ಭಾವ ಕೊಡು. ಮತ್ತು ನನ್ನ ಶರೀರ ಕೂಡ ದಣಿಸ್ಬೇಕು. ಗುರುನಾಥನ ಒಂದು ಸೇವೆಗಾಗಲಿ, ಭಕ್ತರ ಸೇವೆಗಾಗಲಿ, ಇಂಥ ಒಂದು ಪುಣ್ಯದ ಕಾರ್ಯಗಳಿಗೆ ನನ್ನ ಶರೀರ ಅಲ್ಲಿ ನಿಲ್ಲಲಿ. ಅದಕ್ಕೆ ಈ ರೀತಿಯಾಗಿ ನನಗೆ ದಯಪಾಲಿಸಪ್ಪ. ಇಂಥ ಒಂದು ಗುರು ಸೇವೆಯಲ್ಲಿ ಅತ್ಯಂತ ಪ್ರೇಮ ಭಾವವನ್ನು ನನಗೆ ಕೊಡು. ಯಾಕಂದರೆ ಎಲ್ಲಕ್ಕೂ ನೀನು ಒಡೆಯನಾಗಿರುವಂಥವನು. ಎಲ್ಲಕ್ಕೂ ನೀನು ಹೆಂಗಿದಿ, ಒಡೆಯನಾಗಿರುವಂಥವನು. ಮತ್ತು ಎಲ್ಲರಿಂದ ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರುವಂಥವು ನೀನು. ಯೋಗ್ಯವಾದ ಗುಣಗಳನ್ನುವಂಥ ಧನಕ್ಕೆ ಕೋಶನಾಗಿರುವಂಥವು ನೀನು. ಅದಕ್ಕೆ ಇದಲ್ಲದೆ ನೀನು ಪಂಚಪಾಶಗಳಿಂದ, ಅಂದರೆ ಪಂಚಪಾಶಗಳು ಯಾವುವು? ಮಲಪಾಶ, ಮಾಯಾಪಾಶ, ಕರ್ಮಪಾಶ. ನೋಡ್ರಿ, ಅದಕ್ಕೆ ಈ ರೀತಿ ಬಿಂದು ಪಾಶ, ಪಂಚಪಾಶ, ಮಲಪಾಶ, ಮಾಯಾಪಾಶ, ಕರ್ಮಪಾಶ, ಬಿಂದು ಪಾಶ, ತಿರೋಧನ ಪಾಶ ಅಂತನ್ನುವಂಥದ್ದು. ಈ ಪಂಚಪಾಶಗಳಿಂದ ನೀ ಈದೇನು? ಇಲ್ಲ. ಇವು 5 ಪಾಶಗಳಿಂದ ಬಿಡುಗಡೆ ಹೊಂದಿದಂಥವನೇನಂದ್ರೆ ನಿನಗಿಲ್ಲೇ ಇಲ್ಲ ಇವು. ಈ 5 ಪಾಶಗಳು ಈಗ ನನಗೇನದಾವ? 5 ಪಾಶಗಳು ಅದಾವೆ, 1 2 ನೋಡ್ರಿ. ಅದಕ್ಕೆ ಇವೆಲ್ಲ ನನಗದಾವ. ನೀನು ಇವ್ಯಾವ ಏನು ಪಾಶಗಳ ರಹಿತನಾಗಿರುವಂಥವ್ನು, ಪಂಚಪಾಶಗಳ ರಹಿತನಾಗಿರುವಂಥವ್ನು ನೀನು. ನಾನು ಪಂಚಪಾಶಗಳಿಂದ ಕೂಡಿದಂಥವ್ನು ನಾನು ಅದೀನಿ. ಅದರಿಂದ ಹೇ ಪರಮಾತ್ಮ, ಈ ಶರೀರದಿಂದ ಗುರು ಸೇವಾ ರೂಪವಾದಂಥ ಪುಣ್ಯ ನನ್ನಿಂದ ಬಿಟ್ಟು ಹೋಗದಂತೆ ಕೃಪೆ ಮಾಡು. ನೋಡ್ರಿ, ಶರೀರದಿಂದ ನಾನು ಸೇವೆ ಮಾಡ್ತೀನಿ, ಗುರು ಸೇವೆ. ಅದಕ್ಕೆ ಕೇಳ್ಕೊಂಡ್ರೆ ಕರಣದಲ್ಲಿರುವಂಥ ಪುಣ್ಯದ ಭಾವ ನನ್ನನ್ನು ಬಿಟ್ಟು ಹೋಗದೇ ಇರುವಂಗೆ ಮಾಡಪ್ಪ ಅಂತ ಈ ಶರೀರದಿಂದ ಮಾಡುವಂಥದ್ದು, ಆಮೇಲೆ ಮನಸ್ಸಿನಿಂದ ವಾಣಿಯಿಂದ ಇರುವಂಥ ಪುಣ್ಯ ನನ್ನ ಬಿಟ್ಟು ಹೋಗಬಾರ್ದು. ಅದು ಇರುವಂಥ ಪುಣ್ಯ ಅದು ಯಾವಾಗಲೂ ಇರಬೇಕು ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ಶರೀರದಿಂದ ಗುರು ಸೇವೆಯನ್ನು ಮಾಡುವಂಥದ್ದು ಅದು ಯಾವತ್ತೂ ನನ್ನಿಂದ ಬಿಟ್ಟು ಹೋಗಬಾರ್ದು, ಕೊನೆಯವರೆಗೂ ಹಂಗೆ ಇರ್ಬೇಕು ಆ ಭಾವ. ಇದನ್ನು ನನಗೆ ಕೃಪೆ ಮಾಡು ಅಂತ ಕೇಳ್ತಾ ಇದ್ದಾನೆ ನೋಡ್ರಿ. ಯಾಕಂದ್ರೆ ಮನಸ್ಸು ವಿಚಲಿತ ಆಗಬಾರ್ದು, ನನಗೆ ಕೊನೆಯವರೆಗೂ ಇದೇ ಭಾವದಾಗ ನನಗೆ ಹಾಕು. ಏನು ರೀ ಇದು? ಅದಕ್ಕೆ ನಿಜಗೊಂಡ್ರೆ ಶಾಸ್ತ್ರ ನೋಡ್ರಿ ಭಾಳ ಕಲ್ಸಕ್ರಿ ಇದ್ದಂಗೆ. ಅವಾಗಿನ ಮಂದಿಗಂತಲ್ಲ, ಇದೆಲ್ಲ ನಮ್ಮೆಲ್ಲರಿಗೆ ಅನ್ವಯಿಸುವಂಥದ್ದು. ಅದಕ್ಕಿಂತ ಭಾವವನ್ನು ಕೊಡಪ್ಪ ಅಂತ ಭಕ್ತನಾದಂಥ ಕೇಳ್ಕೊಳ್ತಾ ಇದ್ದಾನೆ. ಮುಂದೆ ಕೂಡ ಭಾಳ ಚಂದ ಕೇಳ್ಕೊಳ್ತಾನೆ. ನೋಡೋಣ, ನಾವು ಇಂಥದ್ದೆಲ್ಲ ಕೇಳ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಧನ್ಯರು. ಮುಂದಿನ ವಿಚಾರ ನಾಳೆ ಮಾತಾಡೋಣ. 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.